ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರವೇ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನ ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು, ಕಾಣಿಸಿಕೊಳ್ಳಬೇಕು. ಟೈಟಲ್ ಏನಂದ್ರೆ ನ್ಯಾಯ ತೀರ್ಪು. ಎಷ್ಟು ಜನರಿಗೆ ನ್ಯಾಯ ತೀರ್ಪಿದೆ ಅಂತ ಗೊತ್ತು? ಕೈ ಎತ್ತಿ. ಲೋಕಕ್ಕೆಲ್ಲ ನ್ಯಾಯ ತೀರ್ಪಿದೆಯಾ? ಎಲ್ಲ ಮನುಷ್ಯರಿಗೂ ನ್ಯಾಯ ತೀರ್ಪಿದೆಯಲ್ಲ? ಈ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ, ವರ್ಲ್ಡ್ ಕೋರ್ಟ್ ಅಲ್ಲಿ ತಪ್ಪಿಸ್ಕೊಬಹುದು. ಯೇಸು ಕ್ರಿಸ್ತನ ಹೇಳ್ತಾರೆ ವಾಕ್ಯ ಅನ್ನೋ ಕೋರ್ಟ್ ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಿದಲ್ಲ ಈ ವಾಕ್ಯ, ಕ್ರಿಸ್ತನ ನ್ಯಾಯಸ್ಥಾನ ಅಂತ, ಕ್ರಿಸ್ತನ ನ್ಯಾಯಸ್ಥಾನ ಅಂತ ಇದೆಯಲ್ಲ ಈ ವಾಕ್ಯದಲ್ಲಿ, ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಅಲ್ಲಿ ಎಲ್ಲ ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ, ಭೂಮಿಯಲ್ಲಿ ಎಷ್ಟು ಜನ ಸತ್ತೋಗಿದಾರೋ, ಈ ಭೂಮಿಯಲ್ಲಿ ಎಷ್ಟು ಜನ ಜೀವಂತವಾಗಿದ್ದಾರೋ, 3 ವೆರೈಟಿ ಕ್ಯಾಟಗರಿ ಜನ ಕ್ರಿಸ್ತನ ಸಿಂಹಾಸನದ ಮುಂದೆ ನಿಂತಿರಬೇಕು. ಎಲ್ಲ 6,000 7,000 ವರ್ಷದಲ್ಲಿರೋ ಪ್ರತಿಯೊಬ್ಬನು ನಿಂತಿರ್ಬೇಕು. ಯಾಕೆ ಕೋರ್ಟ್ಗೆ ಹೋಗ್ತಾರೆ ಹೇಳಿ? ಯಾಕೆ ಜಡ್ಜ್ ಮುಂದೆ ನಿಂತ್ಕೋತಾರೆ ಹೇಳಿ? ಜಡ್ಜ್ ಮುಂದೆ ಯಾಕೆ ನಿಂತ್ಕೋತಾರೆ ಹೇಳಿ? ನ್ಯಾಯ, ನಾನು ಒಳ್ಳೆಯವನು, ನಾನು ಕೆಟ್ಟವನು ತೀರ್ಪು ಮಾಡೋದಕ್ಕೆ ಜಡ್ಜ್ ಮುಂದೆ ನಿಂತ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಹೈಕೋರ್ಟ್ ಹೋಗ್ತಾರೆ, ಮೇಯರ್ ಕೋರ್ಟ್ ಹೋಗ್ತಾರೆ, ಆಮೇಲೆ ಕ್ರಿಮಿನಲ್ ಕೋರ್ಟ್ ಹೋಗ್ತಾರೆ, ಫ್ಯಾಮಿಲಿ ಕೋರ್ಟ್ ಹೋಗ್ತಾರೆ. ನಾವು ಇಷ್ಟು ಮಾತ್ರ ಕೇಳಿದ್ರೆ, ಆದ್ರೆ ಬೈಬಲ್ ಕ್ಲೀನ್ ಆಗಿ ಹೇಳುತ್ತೆ, ಬೈಬಲ್ ಕ್ಲಬರ್ ಆಗಿ ಹೇಳುತ್ತೆ, ಬೈಬಲ್ ಅಲ್ಲಿ ಒಂದು ನ್ಯಾಯಸ್ಥಾನ ಇದೆ, ಬೈಬಲ್ ಅಲ್ಲಿ ಒಂದು ನ್ಯಾಯಸ್ಥಾನ ಇದೆ. ಕ್ರಿಸ್ತನು ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸ್ತಾನೆ. ಅದಕ್ಕೆ ಎಲ್ಲರೂ ಭಯ ಪಡಬೇಕು. ನನಗೊಂದಿನ ನ್ಯಾಯ ತೀರ್ಪಿದೆ. ಈ ಭೂಲೋಕದಲ್ಲಿ ನಾನು ನಡೆಸಿದ ಒಂದೊಂದು ಕಾರ್ಯಗಳು ಕೂಡ ನ್ಯಾಯ ತೀರ್ಪು ನನಗೆ ಈ ಭೂಮಿಯಲ್ಲಿ ಇದೆ ಅಂತ ಪ್ರತಿಯೊಬ್ಬರು ನಂಬಲೇಬೇಕು. ಆಮೇಲೆ ಯಾರು ಕೋರ್ಟ್ಗೆ ಹೋಗೋದು ಹೇಳಿ ನೋಡೋಣ? ಒಳ್ಳೆಯವನು ಹೋಗ್ತಾನೆ, ಕೆಟ್ಟವನು ಹೋಗ್ತಾನೆ. ಒಳ್ಳೆ ಮಾಡಿರೋನು ಹೋಗ್ತಾನೆ, ಕೆಟ್ಟದ್ ಮಾಡಿರೋನು ಹೋಗ್ತಾನೆ. ನಾವು ಅನ್ಕೋತೀವಿ ಕೆಟ್ಟದ್ ಮಾಡಿರೋನು ಮಾತ್ರ ಹೋಗ್ತಾನೆ. ಇಲ್ಲ, ಒಳ್ಳೇದು ಮಾಡಿರೋನು ಕೂಡ ಹೋಗ್ಬೇಕು. ಲಾಯರ್ ಮುಂದೆ, ಜಡ್ಜ್ ಮುಂದೆ ನಿಲ್ಲಲೇಬೇಕು. ಹಾಗೆ ಪವಿತ್ರಾತ್ಮನು ಬಂದು ನಿಮಗೆ ಪಾಪದ ವಿಷಯವಾಗಿ, ನ್ಯಾಯ ತೀರ್ಪಿಗೆ ವಿಷಯವಾಗಿ, ನೀತಿಯ ವಿಷಯವಾಗಿ ಅರಿವನ್ನು ಹುಟ್ಟಿಸ್ತಾನೆ. ಇವತ್ತು ನಿನಗೆ ನ್ಯಾಯ ತೀರ್ಪಿನ ವಿಷಯವಾಗಿ ಅರಿವನ್ನು ಹುಟ್ಟಿಸ್ತಾನೆ. ನನಗೆ ಒಂದು ದಿನ ಜಡ್ಜ್ಮೆಂಟ್ ಇದೆ. ನಾನು ಈ ಭೂಲೋಕದಲ್ಲಿ ಇಷ್ಟು ವರ್ಷ ಇದ್ದೀನಿ, ಇನ್ನು ಎಷ್ಟು ವರ್ಷನೂ ಇರ್ತೀನಿ. ನನಗೊಂದಿನ ನ್ಯಾಯ ತೀರ್ಪಿದೆ ಕ್ರಿಸ್ತನ ಹತ್ರ. ಆಮೇಲೆ ನೋಡಿ, ನಾವು ಮಾನವರು, ನಾವು ಮನುಷ್ಯರು. ಸಂವಿಧಾನ ನಿಮ್ಗೆ ಗೊತ್ತು, ಸಂವಿಧಾನ 1.4 ಸೆಕ್ಷನ್ 222, 115, 420, 360, 114, 115, 116 ಆಯಾ ತಪ್ಪುಗಳಿಗೆ ಹಾಕಿ ಆಮೇಲೆ ಪೀನಲ್ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ಇಟ್ಬಿಡ್ತಾರೆ. ಅದನ್ನ ಇಂಗ್ಲಿಷ್ ಏನಂತಾರೆ ಅಂದ್ರೆ ಪ್ರೈಸ್ ದ ಲಾರ್ಡ್ ಆರ್ಟಿಕಲ್ ಒಂದು ಹಾಕ್ಬಿಟ್ಟು ಕೇಸ್ಗಳನ್ನ ಹಾಕ್ತಾರೆ. ಬಟ್ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಎರಡೇ, ನೀನು ಒಳ್ಳೆಯವನ ಕೆಟ್ಟವನು, ನೀನು ದುಷ್ಟನ ಶಿಷ್ಟನ, ನೀನು ನೀತಿವಂತನ ಅನೀತಿವಂತನ, ನೀನು ವಂಚಕನ ಅಲ್ವಾ ನಿರ್ದೋಷಿಯ, ನಿರಪರಾಧಿಯ ಅಪರಾಧಿಯ. ಪ್ರೈಸ್ ದ ಲಾರ್ಡ್. ಆದ್ರೆ ಈ ಲೋಕದ ಕೋರ್ಟ್ ಅಲ್ಲಿ, ಈ ಸುಪ್ರೀಂ ಕೋರ್ಟ್ ಅಲ್ಲಿ, ಈ ಹೈಕೋರ್ಟ್ ಅಲ್ಲಿ, ಈ ವರ್ಲ್ಡ್ ಕೋರ್ಟ್ ಅಲ್ಲಿ ಪ್ರತಿಯೊಬ್ಬನು ಏನೋ ಒಂದು ಸುಳ್ಳು ಸಾಕ್ಷಿ ಹೇಳಿ ಲಂಚವನ್ನ ಕೊಟ್ಟು ಆಮೇಲೆ ಸುಳ್ಳುಗಳನ್ನ ನಾಶನ ಮಾಡಿ ತಪ್ಪಿಸ್ಕೊಂಡು ಮನೆಯಲ್ಲಿ ಕುಟುಂಬ ಜೊತೆ, ಗಂಡನ ಜೊತೆ, ಹೆಂಡತಿ ಜೊತೆ, ಮಕ್ಕಳ ಜೊತೆ, ಲೋಕ ಜೊತೆ ಸಂತೋಷವಾಗಿದ್ದಾರೆ. ಯೇಸು ಕ್ರಿಸ್ತನ ಹತ್ರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯೇಸು ಕ್ರಿಸ್ತನ ಹತ್ರ ಇದು ಹಿಂಗೆ ಅದಂಗೆ ಅಂತ ಏನು ಮಾತಾಡೋದಿಲ್ಲ. ಒಂದೇ, ನೀನ್ ಕೆಟ್ಟವರು, ನೀನ್ ಕೆಟ್ಟವಳು, ನೀನ್ ಒಳ್ಳೆಯವರು, ನೀನ್ ಒಳ್ಳೆಯವಳು, ನೀನ್ ನೀತಿವಂತರು, ನೀನ್ ಅನೀತಿವಂತರು, ನೀನ್ ಪರಿಶುದ್ಧನು, ನೀನ್ ಪವಿತ್ರನು, ನೀನ್ ನಿತ್ಯ ಜೀವಕ್ಕೆ ಮಾತ್ರನು, ನೀನ್ ನಿತ್ಯ ನಾಶನಕ್ಕೆ ಮಾತ್ರ. ಅಷ್ಟೇ, ಎರಡೇ ಜಡ್ಜ್ಮೆಂಟ್. ಹಲ್ಲೆಲೂಯಾ. ನೋಡಿ, ಯಾರು ಇದನ್ನು ಸಿಂಪಲ್ ಆಗಿ ಹೇಳ್ಬೇಡಿ. ಒಂದು ರಿಕ್ವೆಸ್ಟ್, ನಾವು ರಿಕ್ವೆಸ್ಟ್ ಏನಂದ್ರೆ ಕೈ ಮುಗಿದು ಇದನ್ನು ಯಾರು ಸಿಂಪಲ್ ಆಗಿ ಹೇಳ್ಬೇಡಿ. ನ್ಯಾಯ ತೀರ್ಪು ಅಂದ್ರೆ ಭಯ. ನ್ಯಾಯ ತೀರ್ಪಿಗೆ ನಿಲ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಕೋರ್ಟ್ಗೆ ಹೋಗೋರಿಗೆ ಎಷ್ಟು ಭಯ ಇರ್ತದೆ ಗೊತ್ತಾ? ಯಾಕೆ ಭಯ ಹೇಳಿ? ಏನಾಗುತ್ತೋ, ಏನ್
ಡಿಸಿಷನ್ ಕೊಡ್ತಾರೋ, ಜೈಲಿಗೆ ಹೋಗ್ಬೇಕೇನೋ, ಬೇಗ ಯಾರು ಕೊಡ್ತಾರೆ ನನಗೆ? ಒಂದು ವೇಳೆ ನನ್ನ ಮೇಲೆ ಬಂದ್ಬಿಟ್ರೆ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಬಂದ್ಬಿಟ್ರೆ ನ್ಯಾಯ ತೀರ್ಪಿಗೋಸ್ಕರ, ಶಿಕ್ಷಾ ವಿಧಿಗೋಸ್ಕರ ಬಹಳ ಭಯ ಪಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಈ ಕೋರ್ಟ್ ಅಲ್ಲಿ ಬಿಡಿ, ಆಮೇಲೆ ಜೈಲಲ್ಲಿ ಇದ್ರೆ ಕೂಡ ಊಟ ತಿಂತೀರಿ, ಈಚೆ ಕಡೆ ಇದ್ರೆ ಊಟ ತಿಂತೀರಿ, ಹಾಗಾಗಿ ಏನೋ ಮಾಡ್ಕೋಬಹುದು. ಇಲ್ಲಿರೋ ಜೈಲಿಗೆ ಬೇಡಪ್ಪ, ಬೇಡ, ಈ ನರಕ ಸಹವಾಸ ನಮ್ಗೆ, ಈ ಯಾತನೆ ಬೇಡಪ್ಪ ನಮ್ಗೆ, ನಮ್ಮ ಶತ್ರುಗಳು ಕೂಡ ಬೇಡ ಅಂತ ವಾಡಿಕೆಯ ಮಾತುಗಳನ್ನ ನಾವು ಆಡ್ತೀವಿ, ವಾಡಿಕೆಯ ಮಾತುಗಳನ್ನ ನಾವು ಆಡ್ತೀವಿ. ಆದ್ರೆ ಕ್ರಿಸ್ತನ ಮುಂದೆ ನಾವು ಯಾಕೆ ನಿಲ್ಬೇಕಂದ್ರೆ, ಒಂದು, ನಾವೇನೋ ಒಳ್ಳೆಯದು ಕೆಟ್ಟದ್ದು, ಸುಳ್ಳು ನಿಜ, ಕೋಪ ಸಮಾಧಾನ, ಆಮೇಲೆ ಅನ್ಯಾಯ ಮೋಸ ನ್ಯಾಯ, ಜಾತಿ ಭೇದ ಇಲ್ಲ ಅನ್ನೋದು, ಇದೆ ಅನ್ನೋದು, ಮೇಲು ಕೀಳು, ಲಂಚ ತಗೊಳ್ಳೋದು, ತಪ್ಪು ಲೆಕ್ಕ ಬರೆಯೋದು, ತಪ್ಪು ಹೇಳೋದು, ತಪ್ಪು ಮಾಡೋದು, ಸುಳ್ಳು ಹೇಳೋದು, ವ್ಯತ್ಯಾಸವಾಗಿ ನೋಡೋದು, ಬಡವರು ಶ್ರೀಮಂತರು, ಆಮೇಲೆ ನಾನು ನೀನು, ನಂದು ನೀನು, ನಾನು ಮೇಲು ಕೀಳು, ನಂದು, ಹೊಟ್ಟೆ ಕಿಚ್ಚು, ಪಕ್ಷಭೇದ, ಭಿನ್ನಮತ, ಮತ್ಸರ, ದುಡ್ಡೌತಣ, ಅನ್ನ ರೀತಿಯ ಅನ್ಯಾಯ ಮೋಸ ವಂಚನೆಗಳಿಗೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಪ್ರತಿ ಮನುಷ್ಯನು ನಿಲ್ಲಬೇಕು, ನಿಲ್ಲಲೇಬೇಕು. ಈ ಪೀನಲ್ ಕೋರ್ಟ್ ಅಲ್ಲಿ ತಪ್ಪಿಸ್ಕೋಬಹುದು, ಈ ಸುಪ್ರೀಂ ಕೋರ್ಟ್ ಅಲ್ಲಿ ತಪ್ಪಿಸ್ಕೋಬಹುದು, ಈ ಹೈಕೋರ್ಟ್ ಅಲ್ಲಿ ತಪ್ಪಿಸ್ಕೋಬಹುದು, ಈ ಮೇಲ್ ಕೋರ್ಟ್ ಅಲ್ಲಿ ತಪ್ಪಿಸ್ಕೋಬಹುದು. ಯೇಸು ಕ್ರಿಸ್ತನ ಒಂದು ಕೋರ್ಟ್ ಇದೆ, ಅದು ದೇವರ ಮನೆ. ಎಲ್ಲರೂ ಹೇಳಿ, ಆ ದೇವರ ಮನೆ ಪ್ರತಿಯೊಬ್ಬರು ಕೂಡ ನ್ಯಾಯಸ್ಥಾನಕ್ಕಾಗಿ ನಿಲ್ಲಲೇಬೇಕು. ದೇವರೇ, ನಾನು ಭೂಲೋಕದಲ್ಲಿ 50 ವರ್ಷ ಇದೆ, ನಾನು ಭೂಲೋಕದಲ್ಲಿ 60 ವರ್ಷ ಇದೆ, ನಾನು ಭೂಲೋಕದಲ್ಲಿ 78 ವರ್ಷ ಇದೆ, ನಾನು ಭೂಲೋಕದಲ್ಲಿ 33 ವರ್ಷ ಇದೆ, ನಾನು ಭೂಲೋಕದಲ್ಲಿ 50 ವರ್ಷ ಇದೆ, ನಾನು ಭೂಲೋಕದಲ್ಲಿ 76 ವರ್ಷ ಇದೆ, ನಾನು ಜೀವಿತ ಏನು ಅಂತ ಪ್ರತಿಯೊಬ್ಬರು ನಿಲ್ಲಲೇಬೇಕು. ಕರ್ತನಲ್ಲಿ ಕೂಡ ಅಲ್ಲೋಗಿ ಒಬ್ಬೊಬ್ರು ಕೂಡ ನಿಂತಿರ್ತಾರೆ, ಅವರು ಲೆಕ್ಕವಿಲ್ಲದಷ್ಟು ಇರ್ತಾರೆ. ನಿಲ್ಲಬೇಕು, ಯಾರು ಮಿಸ್ ಆಗಕ್ಕಾಗಲ್ಲ. ತಾವಾಗೆ ಹೋಗಿ ನಿಂತ್ಬಿಟ್ಟಿರ್ತಾರೆ. ನೀನ್ ಅನ್ಕೋತೀಯ ಇಲ್ಲಿರೋ ಕೋರ್ಟ್ಗೆ ಏನ್ ಮಾಡ್ತಾರೆ ಹೇಳಿ? ಲಾಯರ್ ನೋಟಿಸ್ ಕಳಿಸಿದ್ರೆ ಹೋಗಲ್ಲ. ಏನ್ ಮಾಡ್ತೀರಿ? ಹೆಲ್ತ್ ಪ್ರಾಬ್ಲಮ್, ಅದೊಂದು ಇದೊಂದು, ನನಗೆ ಬೇರೆ ಇತ್ತು, ಮ್ಯಾರೇಜ್ ಇದೆ, ಅದೇ ಏನೇನೋ ಹೇಳ್ಬಿಟ್ಟು ಕೋರ್ಟಿಗೆ ತಪ್ಪಿಸ್ಕೊತಾರೆ. ಇಲ್ಲಿ ಹಂಗಲ್ಲ. ನಾನು ಹೇಳ್ತಾರ ಕೋರ್ಟ್ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನಾನು ಹೇಳ್ತಾರ ಕೋರ್ಟ್ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನೋಡು, ನೀನು ಆರಾಮಾಗಿ ಕೋಪ ಮಾಡ್ಕೊಂತೀಯ, ಬೈತೀಯ, ಹೊಡಿತೀಯ, ತಿಕ್ತೀಯ, ಉಚಿತೀಯ, ಅನೇಕನ ಬೇಸರ ಪಡಿಸ್ತೀಯ, ಸುಳ್ಳು ಹೇಳ್ಬಿಡ್ತೀಯ, ಖುಷಿಯಾಗಿ ಸುಳ್ಳು ಹೇಳ್ತೀಯ, ಕೈಗಳಲ್ಲಿ, ಕಾಲುಗಳಲ್ಲಿ, ಕಣ್ಣುಗಳಲ್ಲಿ, ಆಮೇಲೆ ಬುದ್ಧಿಯಲ್ಲಿ, ಆಲೋಚನೆಯಲ್ಲಿ, ಮನುಷ್ಯಗೆ ದಿನ ನಿತ್ಯ, ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಗಳಿಗೆ ನಾವು ಮೋಸ ಮಾಡ್ತೀವಿ, ಸುಳ್ಳು ಹೇಳ್ತೀರಿ, ಅನ್ಯಾಯ ಮಾಡ್ತೀವಿ. ಅದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಏನ್ ಸುಳ್ಳು ಹೇಳಿ? ಯಾಕೆ? ಒಳ್ಳೇದ್ ಮಾಡಿದ್ರು ಕೇಳ್ತಾನೆ, ಕೆಟ್ಟದ್ ಮಾಡಿದ್ರು ಕೇಳ್ತಾನೆ, ಕೋಪ ಮಾಡ್ಕೊಂಡ್ರು ಕೇಳ್ತಾನೆ, ಸಮಾಧಾನವಾಗಿದ್ರೂ ಕೇಳ್ತಾನೆ, ಸಂತೋಷವಾಗಿದ್ರೂ ಕೇಳ್ತಾನೆ, ಬೇಸರವಾಗಿದ್ರೂ ಕೇಳ್ತಾನೆ. ಆದ್ರೆ ನೀವು ಇವತ್ತು ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಭಯ ಪಡ್ಬೇಕು. ನನಗೆ ನ್ಯಾಯ ತೀರ್ಪಿದೆ, ನನಗೊಂದಿನ ಶಿಕ್ಷೆ ಇದೆ, ನನಗೊಂದಿನ ಸನ್ಮಾನ ಇದೆ, ನಾನು ಅದಕ್ಕೆ ಈ ಭೂಮಿಯಲ್ಲಿ ನೀತಿಯಿಂದ ಜೀವಿಸಬೇಕು, ನ್ಯಾಯವಾಗಿ ಜೀವಿಸಬೇಕು, ಕರ್ಮಾನುಸಾರವಾಗಿ ಜೀವಿಸಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು, ಲಂಚ ಇಸ್ಕೋಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರು ನಾನು ಬೇಯಿಸಬಾರ್ದು, ಯಾರು ನಾನು ನಿಂದಿಸಬಾರ್ದು, ಯಾರು ನಾನು ಬೇಸರ ಪಡಿಸಬಾರ್ದು, ಯಾರು ನಾನು ಕಳವಳ ಪಡಿಸಬಾರ್ದು, ಯಾರು ನಾನು ದುಃಖ ಪಡಿಸಬಾರ್ದು, ಯಾರಿಗೂ ನಾನು ಅನ್ಯಾಯ ಮಾಡಬಾರ್ದು ಅಂತ ನೀನು ಡಿಸೈಡ್ ಮಾಡ್ಕೊ ಇವತ್ತು. ಇಲ್ಲಾಂದ್ರೆ ನೀನ್ ಸೀಕ್ರೆಟ್ ಆಗಿ ಮಾಡ್ತಾರ, ಪ್ರತಿಯೊಂದಕ್ಕೂ ಓಪನ್ ಆಗಿ ಮಾಡ್ತಾರ, ಪ್ರತಿಯೊಂದು ಕೂಡ ಕ್ರಿಸ್ತನ ಹತ್ರ ಉತ್ತರ ಕೊಡ್ಬೇಕು. ಯಾವಾಗ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲಾದ್ರೂ ಡೀಟೇಲ್ಸ್ ವಿಡಿಯೋಗಳು ಇಲ್ಲಾಂದ್ರೆ ಇಲ್ಲಿ ಮುಚ್ಚಾಕ್ಬಿಡ್ಬೋದು. ಈ ಕೋರ್ಟ್ ಅಲ್ಲಿ ಆಗಲ್ಲ, ಈ ಕೋರ್ಟ್ ಅಲ್ಲಿ ಆಗುತ್ತೆ, ಈ ಕೋರ್ಟ್ ಅಲ್ಲಿ ಆಗಲ್ಲ. ವಿಡಿಯೋಗಳೆಲ್ಲ ಇಟ್ಕೊಂಡಿದ್ದಾರೆ, ಕ್ಲಿಪ್ಪಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ, ಡೀಟೇಲ್ಸ್ ಸಮೇತ ಇಟ್ಕೊಂಡಿದ್ದಾರೆ. ಶತ್ರು ಮೇಲೆ ನಿಂತಿರ್ತಾರೆ ನಿನ್ ವಿರುದ್ಧವಾಗಿ ಹೇಳೋದಕ್ಕೆ. ಈ ಕಡೆ ಸೈತಾನ ನಿಂತಿರ್ತಾನೆ, ದೇವರು ನಿಂತಿರ್ತಾನೆ, ನೀನ್ ಇರ್ತೀಯ. ಸೈತಾನ ಬಂದು ದೂರ ಹೇಳಕ್ ಬರ್ತಾನೆ, ಸೈತಾನ ನೀನ್ ಮಾಡಿರೋದನ್ನ ಹೇಳಕ್ಕೆ ನಿಂತಿರ್ತಾನೆ. ಯೇಸು ಕ್ರಿಸ್ತ ನೀನ್ ಕೂತಿರ್ತಾನೆ, ನೀನು ಇರ್ತೀಯ. ನಿನ್ ಹಿಂದೆ ಲೆಕ್ಕವಿಲ್ಲದಷ್ಟು ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ ಅಷ್ಟು ಜನ ಕೂಡ ಇರ್ತಾರೆ, ಒಬ್ರು ಮಿಸ್ ಇರಲ್ಲ. ಅಲ್ಲಿ ಕಾಣಿಯಾಗಿರೋರು, ಆಯುಷ್ ಬಂದು ಸತ್ತಿರೋರು, ಅಕಾಲಿಕ ಮರಣ ಹೊಂದಿರೋರು, ಭ್ರೂಣದಲ್ಲಿ ಸತ್ತಿರೋರು, ಚಿಕ್ಕವರು ದೊಡ್ಡವರು ಎಲ್ಲ ಅಲ್ಲಿ ನಿಂತಿರ್ತಾರೆ. ಚಿಕ್ಕವರು ಕೂಡ ನಿಂತಿರ್ತಾರೆ. ಚಿಕ್ಕ ಮಕ್ಕಳು ಕೋರ್ಟ್ಗೆ ಹೋಗ್ತಾರೆ, ಸಾಮಾನ್ಯ
ಬಟ್ ನಾನು ಹೇಳ್ತಾರೋ ಕೋರ್ಟ್ ನ್ಯಾಯಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಬರಬೇಕು. ಹಾ, ನೀವು ಕೇಳ್ತಾರೋ ಭಯಂಕರ ಸಂಗತಿ, ನೀವು ಕೇಳ್ತಾರೋದು ಯಾವ್ದು ಸಿಂಪಲ್ ಆಗಿ ಚಿಕ್ಕದಾಗಿ ತಗೋಬೇಡಿ. ಆಮೇಲೆ ನಮ್ಮ ಕೈಯಲ್ಲಿ, ಬಾಯಲ್ಲಿ, ಕಣ್ಣಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಕಾಲಗಳಲ್ಲಿ ಮಾಡೋ ಪ್ರತಿಯೊಂದು ಕೂಡ ಉತ್ತರ ಕೊಡಬೇಕು. ಒಂದೊಂದು ಕೂಡ ಕೇಳ್ತಾರೆ, ಯಾಕೆ ಮಾಡಿದೆ, ಏನ್ ಮಾತಾಡಿದೆ, ಏನು ಉದ್ದೇಶ, ಇದರಿಂದ ನಿನ್ಗೆ ಏನ್ ಬಂತು ಕೇಳ್ತಾನೆ. ಪಾಯಿಂಟ್ ಕೇಳ್ತಾನೆ. ಇಲ್ಲಿರೋ ಯಾವ ಜಡ್ಜ್ ಕೇಳಲ್ಲ, ಇಲ್ಲಿರೋ ಯಾವ ಲಾಯರ್ ಕೇಳಲ್ಲ, ಇಲ್ಲಿರೋ ಯಾವ ಇನ್ಸ್ಪೆಕ್ಟರ್ ಕೇಳಲ್ಲ, ಇಲ್ಲಿರೋ ಯಾವ ಪಂಚಾಯತಿ ಅಧ್ಯಕ್ಷರು, ಊರು ಗ್ರಾಮದ ಮುಖ್ಯಸ್ಥರು ಕೂಡ ಕೇಳಲ್ಲ. ಅಷ್ಟು ಪಾಯಿಂಟ್ ಗಳನ್ನ ಹಾಕಿ ಯೇಸು ಕ್ರಿಸ್ತನು ಕಡೆ ದಿನದಲ್ಲಿ ನಮ್ಮೆಲ್ಲರೂ ಕೇಳ್ತಾರೆ. ನಾನು ಕೂಡ ನಿಮ್ ಜೊತೆ ನಿಂತಿರ್ತೀನಿ. ಇವಾಗ ನನ್ನನ್ನು ಕೂಡ ಬಿಡಲ್ಲ, ನಿನ್ನನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ಅವನು 80 ವರ್ಷ ಸೇವೆ ಮಾಡಿರ್ಲಿ, 100 ವರ್ಷ ಸೇವೆ ಮಾಡಿರ್ಲಿ, ಪ್ರತಿ ಸೇವಕನು, ಪ್ರತಿ ಅನ್ಯ ಜನಗಳು, ಪ್ರತಿ ವಿಶ್ವಾಸಿ, ಮುಸ್ಲಿಮು, ಬೌದ್ಧರು, ಕ್ರಿಸ್ತರು, ಪಾರ್ಸಿಯ ಧರ್ಮ, ಜೈನ ಧರ್ಮ, ಎಲ್ಲಾ ಧರ್ಮದವರು, ಎಲ್ಲಾ ಭಾಷೆಯವರು, ಎಲ್ಲಾ ದೇಶದವರು, ಎಲ್ಲಾ ಲೋಕಲ್, ಒರಿಜಿನಲ್, ಸಿಟಿ, ಪಟ್ಟಣ, ಹಳ್ಳಿ, ಪಳ್ಳಿ, ಪ್ರತಿ ಮರುಭೂಮಿಯಲ್ಲಿ, ಸಮುದ್ರದಲ್ಲಿ ಹುಟ್ಟಿರೋರು, ಸತ್ತಿರೋರು ಎಲ್ಲ ಬಂದು ನಿಲ್ಲಬೇಕು. ಜೀಸಸ್ ನ್ಯಾಯ ತೀರಿಸತಿ ಲೋಕಕ್ಕೆ. ಜೀಸಸ್ ಆ ಚರ್ಚು. ಜೀಸಸ್ ನಮಗೆ ವಿರೋಧಿ, ಶತ್ರು. ನಾನು ಇಲ್ಲಿ ನಿಂತಿರ್ತೀನಿ, ಯೇಸು ಕ್ರಿಸ್ತ ನಿಂತಿರ್ತಾನೆ, ನನಗೆ ಆಪೋಸಿಟ್ ಸೈತಾನ ನಿಂತಿರ್ತಾನೆ. ಏನ್ ಮಾಡ್ತೀಯ? ಭಯ ಪಡಬೇಕು ಅಷ್ಟೇ. ನೀವು ಭಯ ಪಡಬೇಕು, ಹೆದರ್ಬೇಕು. ನೀತಿ ನ್ಯಾಯಗಳನ್ನು ನಡೆಸೋದಿಕ್ಕೆ, ಅನ್ಯಾಯ ಮೋಸವನ್ನ ಬಿಡೋದಿಕ್ಕೆ, ಒಳ್ಳೆಯದನ್ನ ಕೆಟ್ಟದನ್ನ ಯಾವುದನ್ನ ಅರಿಯೋದಿಕ್ಕೆ, ಮನಸ್ಸು ಮಾಡೋದನ್ನೇ ಇದಕ್ಕೆ ಮಾರ್ಗ ತಪ್ಪಿಸ್ಕೊಳ್ಳೋದಿಕ್ಕೆ. ಎಲ್ಲಾರು ತಪ್ಪು ಮಾಡ್ತಾರ, ಎಲ್ಲಾರು ಜೈಲಿಗೆ ಹೋಗಿದಾರ, ಎಲ್ಲಾರು ಕೋರ್ಟ್ಗೆ ಹೋಗ್ತಾರ, ಎಲ್ಲಾರು ಹೋಗಲ್ಲ. ಎಲ್ಲಾರು ಹೋಗ್ತಾರ, ಎಲ್ಲಾರು ಹೋಗ್ತಾರ, ಎಲ್ಲಾರು ಹೋಗಲ್ಲ. ನಮಗೆ ಯೇಸು ಕ್ರಿಸ್ತನ ಹತ್ರ ಇಲ್ಲಿ ಎಲ್ಲಾರು ಹೋಗ್ತಿರ್ಬೇಕು. ಎಲ್ಲಾರು ನ್ಯಾಯ ತೀರ್ಪಿದೆ. ಒಳ್ಳೇದ್ ಮಾಡಿರೋನು ಹೋಗ್ಬೇಕು, ಕೆಟ್ಟದ್ ಮಾಡಿರೋನು ಹೋಗ್ಬೇಕು. ನಾನು ನೋಡಿ, ನನಗೆ 40 ವರ್ಷ, ಇದುವರೆಗೂ ನಾನು ಪೊಲೀಸ್ ಸ್ಟೇಷನ್ ಆಗ್ಲಿ, ಕೋರ್ಟ್ ಆಗ್ಲಿ ಹೋಗಿಲ್ಲ. ದೇವ್ರ ಕೃಪೆಯಿಂದ ಯಾವ್ದಕ್ಕೂ ಹೋಗೋಕ್ ಬಿಟ್ಟಿಲ್ಲ. ಹಲ್ಲೆಲೂಯಾ. ಸೊ ಹಿಂಗೆ ಇನ್ನೊಂದು ದೇವ್ರು ನನ್ನನ್ನ ಇನ್ನೊಂದು ಅಷ್ಟು ದಿನ ಇರ್ತಾನೆ, ಅಷ್ಟು ದಿನ ಕೂಡ ಹೋಗಲ್ಲ. ಬಟ್ ಈ ನಾನು ಹೇಳ್ತಾರೋ ಕೋರ್ಟಲ್ಲಿ ನಾನು ಕೂಡ ಹೋಗ್ತಿರ್ಬೇಕು. ನೋ, ಹಲ್ಲೆಲೂಯಾ. ಈ ಊರಲ್ಲಿ, ಈ ಭೂಮಿಯಲ್ಲಿ, ಈ ಜೀವನದಲ್ಲಿ ಕೋರ್ಟ್ಗೆ ಹೋಗ್ತಾ ಇರೋರು ಕೂಡ ಹೋಗ್ಬೇಕಲ್ಲಿ. ಜಡ್ಜ್ಮೆಂಟ್ ಪ್ಲೇಸ್ ಅದು ಈಗಲೇ ಸ್ಟಾರ್ಟ್ ಆಗಿದೆ. ನಿಮ್ ಮುಂದ್ಗಡೆಯಿಂದ ಸ್ಟಾರ್ಟ್ ಆಗಿದೆ. ದೇವರ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ. ಸ್ಪಿರಿಟ್ ಆಫ್ ಗಾಡ್. ಒಂದು ವಾಕ್ಯವನ್ನು ಓದಿ, 1 ಪೇತ್ರ 4:17. ಫಾಸ್ಟ್ ಆಗಿ ವಾಕ್ಯ ಓದೋದು. ಸ್ಪಿರಿಟ್ ಆಫ್ ಗಾಡ್. 1 ಪೇತ್ರ 4 17 ವಚನ. 4:17. 1 ಪೇತ್ರ 4:17. ಫಸ್ಟ್ ಪೀಟರ್ 14:17. ನ್ಯಾಯ ವಿಚಾರಣೆಯ ಸಮಯ ಬಂದ್ಬಿಟ್ಟಿದೆ. ವಾವ್ ಸಿಸ್ಟರ್, ಬ್ರದರ್, ಅಕ್ಕ, ಅಣ್ಣ, ತಾಯಿ, ತಂದೆ, ತಮ್ಮ, ತಂಗಿ, ದೇವರು ಹೇಳ್ತಾ ಇದ್ದಾರೆ, ನ್ಯಾಯ ವಿಚಾರಣೆ ಸಮಯ ಬಂದ್ಬಿಡ್ತಾ ಇದೆ. ದೇವರು ಪ್ರತಿ ಮನುಷ್ಯನನ್ನ ಬಂದು ನನ್ನ ಮುಂದೆ ನಿಲ್ಲು. ಆ ವಿಚಾರಣೆಯು ದೇವರ ಮನೆಯಲ್ಲಿ ಆರಂಭವಾಯಿತು. ಅದು ನಮ್ಮಲ್ಲಿಯೇ ಆರಂಭವಾಗಿದೆ. ದೇವರು ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದಿರೋದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಸಾಕ್ಷಿಸ್ಟರ್. ಆಮೆನ್. ಮೊದಲನೇ ವಾಕ್ಯದಲ್ಲಿ ಏನಿದೆ? ನ್ಯಾಯ ವಿಚಾರಣೆ. ದೇವರ ಮನೆ. ದೇವರ ಮನೆ ಅಂದ್ರೆ ಯಾವುದು? ಪರಲೋಕ ರಾಜ್ಯ. ಪರಲೋಕ ರಾಜ್ಯನ ದೇವರ ಮನೆ ಅಂತಾರೆ. ನ್ಯಾಯಸ್ಥಾನವನ್ನ ಪರಲೋಕ ರಾಜ್ಯ ಅಂತಾರೆ. ಪ್ರತಿಯೊಬ್ಬರು ಕೂಡ ಸ್ವರ್ಗದಲ್ಲಿ ನಿಲ್ಲಬೇಕು. ಪ್ರತಿ ಮಾನವನು, ಪ್ರತಿ ಭಾಷೆ, ಪ್ರತಿ ಕುಲದವನು, ಪ್ರತಿ ಗೋತ್ರದವನು, ಪ್ರತಿ ಬಡವ ಶ್ರೀಮಂತ, ಚಿಕ್ಕವನು ದೊಡ್ಡವನು, ಹೆಂಗಸು ಗಂಡಸು, ಲೋಕಲ್ ಒರಿಜಿನಲ್ ಸಿಟಿ, ಎಲ್ಲರೂ ಯೇಸುವಿನ ಮುಂದೆ ನಿಲ್ಲಬೇಕು. ಅದು ಈಗಲೇ ಬಂದ್ಬಿಟ್ಟಿದೆ. ನಿನ್ನಿಂದಲೇ ಸ್ಟಾರ್ಟ್ ಆಯಿತು. ಮತ್ತೆ ನೀತಿವಂತನೇ ರಕ್ಷಣೆ ಹೊಂದೋದು ಕಷ್ಟ.
ಭಕ್ತಿಹೀನರು, ಚರ್ಚ್ಗೆ ಹೋಗದೆ ಇರೋರು, ಬೈಬಲ್ ಮುಟ್ಟದೆ ಇರೋರು, ದೇವರಿಗೆ ಭಯ ಪಡದೆ ಇರೋರು, ಆಮೇಲೆ ಸುವಾರ್ತೆಯನ್ನೇ ಕೇಳದೆ ಇರೋರು, ಸುವಾರ್ತೆಯನ್ನೇ ನಂಬದೆ ಇರೋರ ಗತಿ ನಾನು ಹೇಳಿ, ಭಕ್ತಿಹೀನರ ಗತಿ ನಾನು ಹೇಳಿ. ಸಿಸ್ಟರ್, ಇಷ್ಟು ಜನ ಕುರಿತು ವಾಕ್ಯ ಕೇಳ್ತಾರಲ್ಲ, ಎಷ್ಟು ಜನಕ್ಕೆ ದೇವರು ನ್ಯಾಯ ತೀರ್ಪಿದೆ ಅಂತ ಭಯ ಇದೆ. ನೀನ್ ಒಳಗಡೆ ನಿರ್ಧಾರ ಮಾಡಿ, ನಾನು ಕೈ ಎತ್ತಿ ನಿನ್ನ ಅವಮಾನ ಮಾಡಲ್ಲ. ಎಷ್ಟು ಜನಕ್ಕೆ ಭಯ ಇದೆ, ದೇವರು ನನಗೊಂದಿನ ನ್ಯಾಯ ತೀರಿಸ್ತಾನೆ, ದೇವರು ನನಗೊಂದಿನ ನ್ಯಾಯ ತೀರಿಸ್ತಾನೆ, ದೇವರು ಅವನಿಗೊಂದಿನ ನ್ಯಾಯ ತೀರಿಸ್ತಾನೆ ಅಂತ ದೇವ್ರ ಮೇಲೆ ಎಷ್ಟು ಜನ ಬಿಟ್ಟಿದ್ರ ಮುಯ್ಯ ಹಾಕಿದ್ರ? ಇಲ್ಲ, ದೇವರು ಬಿಟ್ಟಿದ್ರ ಮುಯ್ಯ ಹಾಕೋದನ್ನ? ಪ್ಲೀಸ್ ಇವತ್ತು ಮನಸ್ಸಿಗೆ ತಗೊಳ್ಳಿ, ಒಂದು ದಿನ ನನಗೆ ನ್ಯಾಯ ತೀರ್ಪಿದೆ. ನಾನು ಮಾಡ್ತಾರೋ ಪ್ರತಿಯೊಂದು ಕೂಡ ಉತ್ತರ ಕೊಡ್ಬೇಕು. ನಾವು ತಿಂದಿದ್ದು, ವಾಂತಿ ಮಾಡಿದ್ದು, ತೇಗಿದ್ದು, ದೇವ್ರಿಗೆ ಇಷ್ಟ ಇರೋ ತಿಂದಿದ್ದು, ದೇವ್ರಿಗೆ ಇಷ್ಟ ಇರೋ ತಿಂತಾ ಇರೋದು, ತಿಂದಿರೋದು, ಒಂದೊಂದಕ್ಕೂ ಕೂಡ ನಾವು ಉತ್ತರ ಕೊಡಬೇಕು. ಬಿಟ್ಬಿಟ್ರೆ ಉತ್ತರ ಇಲ್ಲ. ಹಂಗೆ ಕಟ್ಕೊಂಡಿದ್ರೆ ಅದು ಪರಲೋಕಕ್ಕೂ ಬರ್ತೈತೆ. ಅದೇನೇ ಇರ್ಲಿ, ಅದೇನು ವಸ್ತುವನ್ನೇ ಆಗಿರ್ಲಿ, ಅದು ಕುಡಿಯೋ ವಸ್ತು ಆಗಿರ್ಲಿ, ಅದು ತಿನ್ನೋ ವಸ್ತು ಆಗಿರ್ಲಿ, ನೀನ್ ಬಾಯಲ್ಲಿ ರುಚಿಸೋ ಯಾವುದೇ ಆಗಿರ್ಲಿ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಪರಲೋಕಕ್ಕೆ ಬರ್ತೈತೆ. ಎಲ್ಲ ಏನ್ ಮಾಡ್ತೈತೆ? ಪರಲೋಕ. ಪಾಸ್ಟ್ ನೋಡಿಲ್ಲ, ದೇವರು ನೋಡಿದ್ದಾರೆ. ಯಾವ ಬಿಲಿವರ್ ನೋಡಿಲ್ಲ, ದೇವರು ನೋಡ್ತಾ ಇದ್ದಾನೆ. ಎರಡು ಕಣ್ಣುಗಳಿದೆ, ಆ ಕಣ್ಣುಗಳು ಎಲ್ಲರನ್ನು ನೋಡ್ತಾ ಇದೆ. ಅಪೇಕ್ಷಣನಾದ ದೇವರು, ಆತನಿಗೆ ಲೋಕದಲ್ಲಿ ಮರೆಯಾದದ್ದು ಒಂದೂ ಇಲ್ಲ. ಆತನಿಗೆಲ್ಲ ಗೋಚರವಾಗಿದೆ. ಭೂಮಿ ಎಲ್ಲ ಓಪನ್ ಆಗಿದೆ, ಓಪನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ನೋಡಿ ನೋಡಿ, ನೀತಿವಂತರೇ ರಕ್ಷಣೆ ಹೊಂದೋದು ಕಷ್ಟ. ನೀನಿರೋ ಸ್ಥಿತಿನ ನೋಡು, ನೀನ್ ಮಾಡ್ತಾರೋ, ನೀನ್ ನಡೆಸ್ತಾರೋ ದುಶ್ಚಟಗಳು, ದುರಭ್ಯಾಸಗಳು, ದುಸ್ಸವಾಸಗಳು, ದುಸ್ಥಳಗಳು ನೋಡು ನೋಡು ನೋಡು. ನೀನ್ ಅಲ್ಲಿ ಏನಕ್ಕೆ ಹೋಗಿದೆ? ನೀನ್ ಅಂತ ಮಾತುಗಳು ಏನಕ್ಕೆ ಮಾತಾಡದೆ? ನೀನ್ ಅಂತ ಸ್ಥಳಗಳಿಗೆ ಏನಕ್ಕೆ ಹೋದೆ? ನೀನ್ ಹೋಗೋದಲ್ಲ, ಅನ್ಯ ಜನಗಳು ಹೋಗೋ ಸ್ಥಳ, ದೇವರ ನಡೆಯೋರು ಹೋಗೋ ಸ್ಥಳ, ದೀಕ್ಷಾ ಸ್ಥಾನ ತಗೊಂಡಿರೋರು ಹೋಗೋ ಸ್ಥಳ ಅಲ್ಲ. ದೀಕ್ಷಾ ಸ್ಥಾನ ತಗೊಂಡಿರೋರು ಮಾತಾಡೋ ಮಾತುಗಳಲ್ಲ. ದೀಕ್ಷಾ ಸ್ಥಾನ ತಗೊಂಡಿರೋರು ಮುಟ್ಟೋ ವಸ್ತುಗಳಲ್ಲ ಇದು. ದೀಕ್ಷಾ ಸ್ಥಾನ ತಗೊಂಡಿರೋರು ಮುಟ್ಟೋ ವಸ್ತುಗಳಿವು. ನೀನೇನು ಕೊಟ್ಟಿದೆ, ನೀನೇನು ರುಚಿಸಿದೆ, ನೀನೇನು ನೋಡಿದೆ, ನೀನ್ ಯಾಕಲ್ಲಿ ಹೋದೆ, ಒಂದೊಂದಕ್ಕೂ ಕೂಡ ಕೇಳ್ತಾನೆ ದೇವರು. ನೀನ್ ಎಡಗೈಯಲ್ಲಿ ಮಾಡಿದ್ರೆ ಕೇಳ್ತಾರೆ, ಬಲಗೈಯಲ್ಲಿ ಮಾಡಿದ್ರೆ ಕೇಳ್ತಾರೆ, ಈ ಕಣ್ಣಲ್ಲಿ ಮಾಡಿದ್ರೆ ಕೇಳ್ತಾರೆ, ಈ ಕಣ್ಣಲ್ಲಿ ಮಾಡಿದ್ರೆ ಕೇಳ್ತಾರೆ, ಈ ಕಿವಿಯಲ್ಲಿ ಕೇಳಿದ್ರೆ ಕೇಳ್ತಾರೆ, ಈ ಕಿವಿಯಲ್ಲಿ ಕೇಳಿದ್ರೆ ಕೇಳ್ತಾರೆ, ಈ ತುಟಿಗಳಲ್ಲಿ ಏನೇನು ಕೇಳಿದ್ರೆ ಅದನ್ನ ನೋಡ್ತಾನೆ, ಈ ನಾಲಿಗೆಯಲ್ಲಿ ಏನೇನು ಮಾತಾಡಿದೆ, ನಿನ್ ಹೃದಯದಲ್ಲಿ ಏನೇನು ಆಲೋಚನೆ ಮಾಡಿದೆ, ನಿನ್ ಕಾಲಲ್ಲಿ ಎಲ್ಲೆಲ್ಲಿ ನಡ್ಕೊಂಡೋಯ್ತು, ನೀನ್ ಆ ಬ್ರೈನ್ ಕೆಟ್ಟದ್ದನ್ನೇ ಹೆಚ್ಚಿಸ್ತಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ನೀನು. ಇದು ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ತಿರ್ಗಾ ಕೈ ಜೋಡಿಸ್ತೀನಿ ನಿಮ್ಗೆ. ನೀವು ಭಯ ಪಡಿ, ನನ್ನ ಮಾತು ಕೇಳಿ. ಇವತ್ತಿಂದ ನನ್ಗೊಂದಿನ ನ್ಯಾಯ ತೀರ್ಪಿದೆ. ನನ್ಗೊಂದಿನ ನಾನು ದೇವರ ಮುಂದೆ ನಾನು ಜಡ್ಜ್ಮೆಂಟ್ಗೆ ನಿಲ್ಬೇಕು. ನ್ಯಾಯಕ್ಕಾಗಿ ನಾನು ನಿಲ್ಬೇಕು. ಅಯ್ಯೋ ನಾನು ದುಷ್ಟನು, ಅಯ್ಯೋ ನಾನು ಕೆಟ್ಟವನು, ಅಯ್ಯೋ ನಾನು ಕುಡುಕನು, ಅಯ್ಯೋ ನಾನು ಬಾಯಿ ಬಡಿದನು, ಅಯ್ಯೋ ನಾನು ಕೈ ಕಟ್ಟಲಿಲ್ಲ, ಅಯ್ಯೋ ನನ್ನ ಬಾಯಿ ಕಟ್ಟಲಿಲ್ಲ, ಅಯ್ಯೋ ನನ್ನ ಹೃದಯ ಕಟ್ಟಲಿಲ್ಲ, ಅಯ್ಯೋ ನನ್ನ ಕಾಲನ್ನು ನಾನು ಬಂಧಿಸ್ಕೊಳ್ಳಿಲ್ಲ, ಇಷ್ಟಾನುಸಾರವಾಗಿ ಬಿಟ್ಬಿಟ್ಟೆ. ಕೇಳಿದ್ದೆಲ್ಲ ತಿಂದೆ, ನೋಡಿದ್ದೆಲ್ಲ ನೋಡಿದೆ, ಕೇಳಿದವರೆಲ್ಲ ಕೇಳಿದೆ, ದೇವರಿಗೆ ಇಷ್ಟ ಇರೋದನ್ನೆಲ್ಲ ನಡೆಸಿದೆ ಕ್ರಿಸ್ಮಸ್ ಅಲ್ಲಿ ಅಂತ ಲೆಕ್ಕ ಕೊಡ್ಬೇಕು. ಏನ್ ಪಶ್ಚಾತ್ತಾಪ ಮಾಡ್ಬೇಕು. ನೋಡಿ, ದೇವರು ಇವತ್ತು ಹೆಚ್ಚಿಸ್ತಾ ಇದ್ದಾರೆ. ಇನ್ನ ಒಂದು ಮಾತು ಹೇಳ್ತೀನಿ ಕೇಳಿ. ಏಸು ಬರೋದು ಹತ್ರ ಆಗ್ಬಿಟ್ಟಿದೆ, ಟೈಮ್ ಇಲ್ಲ. ఇల్లు కాలం చెల్లాదు, సమయము లేదు, సమయము పొద్దున్నే కాక సమయం లేదు. నువ్వు సరి చేసుకునేందుకే సమయం ఇచ్చినాడు దేవుడు. కాలం చెల్లాదు, ಸಮಯ ಇನ್ನು ಇಲ್ಲ. ನನ್ನ ಮಾತು ಕೇಳು. ಈಗಲೂ ಕೂಡ ನಿನಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾನೆ ದೇವರು. ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾನೆ ದೇವರು ನಿನಗೆ. ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾನೆ. ನೀನ್ ಏನೇನ್ ನಿನ್ನ ಹತ್ರ ಕೆಟ್ಟದಿದೆಯೋ ಎಲ್ಲ ಬಿಟ್ಬಿಟ್ಟು ತಿರುಗು ಕ್ರಿಸ್ತನ ಕಡೆಗೆ, ತಿರುಗಿ ಯೇಸುವಿನ ಕಡೆಗೆ ಮುಖ ಮಾಡು. ಬೈಬಲ್ ತಿರುಗಾ ಪ್ರಾರ್ಥನೆ ಮಾಡು, ಮನಕಾಲ ಹಾಕು, ವಾರ ವಾರ ದೇವರ ಸನ್ನಿಧಿಗೆ ಹೋಗು, ಪ್ರತಿದಿನ ದೇವರ ವಾಕ್ಯನ ಪಠಿಸು. ನೀನ್ ಪರಿಶುದ್ಧನಾಗಿ ಮಾರ್ಪಡ್ತೀಯ, ನೀನ್ ನೀತಿವಂತನಾಗಿ ಮಾರ್ಪಡ್ತೀಯ. ಯೇಸು ಕ್ರಿಸ್ತ ನಿನ್ನ ರಕ್ತದಲ್ಲಿ ತನ್ನ ರಕ್ತದಲ್ಲಿ ನಿನ್ನನ್ನು ತೊಳೆದಾನೆ. ಶಂಬಾಲದಲ್ಲಿ ದೇವರ ಮಹಿಮೆಪಡಿಸಿ
ಶಿವೈವೇಲೆ ದೇವಿ ಕಾಮಾಲ ತುರಿ ಕಾಮ ಬಾಬಾ ಸಂಗಾರಂಗ ರಾಮ ಆರಾಮ ಸುಳ್ಳೇಳಿ ಹೋಗ್ಬಿಡ್ತಾ ಇದ್ದೀರಿ, ಸುಳ್ಳೇಳಿ ಜಯಿಸ್ತಾ ಇದ್ದೀರಿ, ಮೋಸ ಮಾಡಿ ಜಯಿಸ್ತಾ ಇದ್ದೀರಿ, ಅನ್ಯಾಯ ಮಾಡಿ ಜಯಿಸ್ತಾ ಇದ್ದೀರಿ. ನೋಡಿ ನೋಡಿ ನೋಡು, ಅದಕ್ಕೆಲ್ಲ ಲೆಕ್ಕ ಕೊಡ್ಬೇಕು, ಅದಕ್ಕೆಲ್ಲ ಲೆಕ್ಕ ಕೊಡ್ಬೇಕು, ಅದಕ್ಕೆಲ್ಲ ಲೆಕ್ಕ ಕೊಡ್ಬೇಕು. ಲಂಚ ಇಸ್ಕೊಂಡ್ರೆ ಲೆಕ್ಕ ಕೊಡ್ಬೇಕು, ಬಡ್ಡಿ ಇಸ್ಕೊಂಡ್ರೆ ಲೆಕ್ಕ ಕೊಡ್ಬೇಕು. ಕ್ರಿಸ್ತನಿಗೆ ಬಡ್ಡಿ ಕೊಡಬಾರ್ದು, ಬಡ್ಡಿ ತಗೋಬಾರ್ದು, ಕ್ರಿಸ್ತನಿಗೆ ಸುಳ್ಳು ಯೂಸ್ ಮಾಡಬಾರ್ದು, ಕ್ರಿಸ್ತನಿಗೆ ಮೋಸ ಮಾಡಬಾರ್ದು, ಕ್ರಿಸ್ತನಿಗೆ ಅನ್ಯಾಯ ಮಾಡಬಾರ್ದು, ಕ್ರಿಸ್ತನಿಗೆ ಯಾರು ದೂಷಿಸಬಾರ್ದು, ಕ್ರಿಸ್ತನಿಗೆ ಜಾತಿ ಭೇದ ನೋಡಬಾರ್ದು, ಕ್ರಿಸ್ತನಿಗೆ ಮೇಲು ಕೀಳು ನೋಡಬಾರ್ದು, ಕ್ರಿಸ್ತನಲ್ಲಿ ಅನ್ಯಾಯ ನ್ಯಾಯ ಎರಡೂ ಇರಬಾರ್ದು, ನ್ಯಾಯವೇ ಇರಬೇಕು, ಒಳ್ಳೆಯದೇ ಇರಬೇಕು, ಆಮೇಲೆ ಸಮಾಧಾನನೇ ಇರಬೇಕು. ಹುಷಾರ್ ನೋಡು, ಕೇರ್ಫುಲ್. ನಿನ್ನ ಮೇಲೆ ಭಾರ ಬರ್ತಾ ಇದೆ, ನಿನ್ನ ಮೇಲೆ ಭಾರ ಬಂದ್ಬಿಡ್ತಾ ಇದೆ. ಪ್ಲೀಸ್ ಪ್ಲೀಸ್, ಎಷ್ಟು ಜನ ಕೇರ್ಲೆಸ್ ಮಾಡ್ತಾ ಇದೀರಿ ಇದನ್ನ, ಎಷ್ಟು ಜನ ಇದನ್ನ ಕೇರ್ಲೆಸ್ ಮಾಡ್ತಾ ಇದೀಯಾ? ಪ್ಲೀಸ್. ಆಮೇಲೆ 2-3 ಮದುವೆ ಮಾಡೋದೆಲ್ಲ ಉತ್ತರ ಕೊಡ್ಬೇಕು ಹೇಳಿರ್ತೀನಿ. 2-3 ಮದುವೆ ಸುಮ್ಮನೆ ಗಂಡ ಬಿಟ್ಟು 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 ಮದುವೆ ಆಗ್ತಾ ಇರ್ತಾರಲ್ಲ, ಅಕ್ರಮ ಸಂಬಂಧ ನಡೆಸೋರು, ಸುಳ್ಳುಗಾರಿಕೆ ನಡೆಸೋರು, ಮಾಟ ಮಂತ್ರ ನಡೆಸೋರು, ವಿಗ್ರಹ ಆರಾಧನೆ ನಡೆಸೋರು, ಅನ್ಯಾಯವಾಗಿ ಜೀವಿಸೋರು, ತಂದೆ ತಾಯಿಗಳನ್ನ ಹೊಡೆದೋರು, ಕುಡಿದು ಕ್ಲಬ್ ಡಿಸ್ಕೋ ಕ್ಯಾಬ್ರಿ ಅಂತ ಕುಣಿದು ಕೊಪ್ಪಳಿಸಿ, ಪ್ರೇಯರ್ ಇಲ್ಲ, ಆಲಯ ಇಲ್ಲ, ದೇವಾಲಯ ಇಲ್ಲ, ಬೈಬಲ್ ಮುಟ್ಲಿಲ್ಲ, ಇಲ್ಲಿ ನೋಡೋಣ ಪರವಾಗಿಲ್ಲ ಅಂತವರೆಲ್ಲ ಉತ್ತರ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಭಯ ಬರ್ತಾ ಇದೆ, ಎಷ್ಟು ಜನಕ್ಕೆ ಭಯ ಬರ್ತಾ ಇಲ್ಲಮ್ಮ, ಭಯ ಬರ್ತಾ ಇಲ್ವಾ? ಹಲ್ಲೆಲೂಯಾ. ಭಯ ಬರ್ತಾ ಇಲ್ಲ ಬ್ರದರ್ ಸಿಸ್ಟರ್, ಭಯ ಬರ್ತಾ ಇಲ್ವಾ? ಏನ್ ಮಾಡ್ತೀಯ? ನನಗಿಲ್ಲ ಭಯ. ರೆಡಿಯಾಗಿರ್ಬೇಕು, 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 ರೆಡಿಯಾಗಿರ್ಬೇಕು. ಸಿದ್ಧರಾಗಿದ್ರೆ ಭಯ ಏನು ಪಡಬೇಕು? ಕರೆಕ್ಟ್ ಆಗಿದ್ರೆ ಯಾಕೆ ಭಯ ಪಡಬೇಕು? ನೀತಿ ಇದ್ರೆ ಯಾಕೆ ಭಯ ಪಡಬೇಕು? ಕರೆಕ್ಟ್ ಆಗಿ ನಡ್ಕೊಂಡಿದ್ರೆ ಯಾಕೆ ಭಯ ಪಡ್ಬೇಕು? ಕೇಳಿ, ವಾಕ್ಯನ ಕೇಳಿ, ಯಾರನ್ನ ನೋಡ್ಬೇಡಿ. 2ನೇ ವಾಕ್ಯ ಓದಿ, ಮತ್ತಾಯ 24:30, ಮ್ಯಾಥ್ಯೂ 24:30, ಮತ್ತಾಯ 24:30. ಆಗ ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಮನದಿಂದಲೂ ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶ ಮೇಘದಿಂದ ನ್ಯಾಯ ತೀರಿಸಲಿಕ್ಕೆ ಭೂಮಿಗೆ ಬರ್ತಾನೆ. ಅನೇಕ ಜನಗಳು ಏನ್ ಮಾಡ್ಕೊಂತಾರಂತೆ? ಎದೆಯನ್ನ ಅಯ್ಯೋ ಅಂತ ಪಡ್ಕೊಂತಾರಂತೆ, ಈ ತರ ಪಡ್ಕೊಂತಾರಂತೆ. ಆಮೇಲೆ ಬಹಳ ಜನ ಪೆಟ್ರೋಲ್ ಸಂದೋಲ ಕುತ್ಕೊಂಡ್ಬಿಡ್ತಾರಂತೆ. ಪೆಟ್ರೋಲ್ ನಮ್ಮ ಮೇಲೆ ಬೀಳಿ, ಆ ಸರ್ವಶಕ್ತಿ ಬಂದ್ಬಿಡ ನಮ್ಮ ಮೇಲೆ ಬೀಳಿ, ಪೆಟ್ರೋಲ್ ನಮ್ಮ ಮೇಲೆ ಬೀಳಿ. ಆಮೇಲೆ ಆ ಸರ್ವಶಕ್ತಿ ಮುಖನ ನಾವು ನೋಡಕ್ ಆಗ್ತಾ ಇಲ್ಲ, ಆ ನ್ಯಾಯ ತೀರ್ಪಲ್ಲಿ ನಾವು ನಿಲ್ಲಕ್ ಆಗ್ತಾ ಇಲ್ಲ. ಎದೆಯನ್ನ ಪಡ್ಕೊಂತಾರೆ. ಇವ್ರು ಯಾರು ಗೊತ್ತಾ? ಎತ್ತಲ್ಪಡದೆ ಬಿಡಲ್ಪಟ್ಟ ಕ್ರೈಸ್ತಗಳು, ಅನ್ಯ ಜನಗಳು ಎದೆಯನ್ನ ಪಡ್ಕೊಂತಾರಂತೆ. ನ್ಯಾಯ ತೀರ್ಪು ನಮ್ಮ ಮೇಲೆ ಬಂದ್ಬಿಡ್ತು. ಅಯ್ಯೋ, ನಾವು ಅನೀತಿವಂತರಾಗಿ, ನಾವು ದುಷ್ಟರಾಗಿ, ನಾವು ನರಕಕ್ಕೆ ಪ್ರಾಪ್ತರಾಗಿ ಹೊರಟೋಗ್ತೀವಿ. ನ್ಯಾಯ ತೀರಿಸೋ ನ್ಯಾಯಾಧಿಪತಿ ಈ ಭೂಮಿಗೆ ಬಂದ್ಬಿಟ್ಟ. ಪ್ರಕಟಣೆ ಗ್ರಂಥ 1 ಕೊರಿಂಥ 6:2-3. ಫಸ್ಟ್ ಕೊರಿಂಥಿಯರ್ 6ನೇ ಅಧಿಕಾರ 2-3 ವರ್ಷ. 6ನೇ ಅಧ್ಯಾಯ 2-3, 1 ಕೊರಿಂಥ. ದೈವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ಕೇಳಿ ಕೇಳಿ ಕೇಳಿ, ಎಲ್ಲರೂ ತಲೆ ಎತ್ತಿ ಕೇಳಿ, ವಾಕ್ಯದ ಅರ್ಥ ಕೇಳಿ. ದೇವ ಜನರ, ನೀವು ದೇವರ ಮಕ್ಕಳ ಅಲ್ವಾ? ದೇವ್ರ ಮಕ್ಕಳೇ ತಾನೆ. ದೇವ್ರ ಮಕ್ಕಳಿಲ್ಲ, ಸೈತಾನ ಮಕ್ಕಳು ಎರಡೇ ಇದೆ. ಯಾರ ಮಕ್ಕಳೇನು ಇವಾಗ ಗೊತ್ತಾಗ್ತದೆ? ದೇವ್ರ ಮಕ್ಕಳೆಲ್ಲ ಕೈ ಎತ್ತಿ ಒಂದ್ಸಾರಿ ಹೇಳಿ. ದೇವ್ರ ಮಕ್ಕಳು ಏನಂತೆ? ಲೋಕಕ್ಕೆ, ಲೋಕದವರಿಗೆ, ಲೋಕದಲ್ಲಿರೋ ಜನರಿಗೆ ನ್ಯಾಯವನ್ನ ತೀರಿಸೋದು. ನಿಮ್ಮಲ್ಲಿ ಅನ್ಯಾಯ ಬಂದ್ಬಿಟ್ರೆ ನಾನೇ ನಿಮ್ಮನ್ನ ಪ್ರಶ್ನೆ, ಅನ್ಯಾಯ ಇರಬಾರ್ದು ಆದ್ಮೇಲೆ ಏನು ಏನಾದ್ರೂ ಸ್ವಲ್ಪ ಆದ್ರೆ ಯೇಸು ಸೈತಾನ ದೇವರಾಗ್ತದೆ. ಯೇಸು ಸ್ವಲ್ಪ ಏನಾದ್ರೂ ಅನ್ಯಾಯ ಸಿಗ್ಲಿ,
ಒಂಚೂರು ಮೋಸ ಸಿಗ್ಲಿ, ಒಂಚೂರು ಅಕ್ರಮ ಸಿಗ್ಲಿ, ಯೇಸುವಲ್ಲಿ ದೇವರಾಗಲ್ಲ. ದೇವರಂದ್ರೆ ನ್ಯಾಯಾಧಿಪತಿ, ದೇವರಂದ್ರೆ ನ್ಯಾಯಾಧಿಪತಿ, ನ್ಯಾಯ ತೀರಿಸೋ ನ್ಯಾಯಾಧಿಪತಿ. ಆತನಲ್ಲಿ ಒಂದು ಚೂರು ಅನ್ಯಾಯ ಇಲ್ಲ. ಇನ್ನೂ ಕೂಡ ದೇವರು ನ್ಯಾಯಾಧಿಪತಿ ಅಂತ ಇದ್ದಾರೆ. ಅನ್ಯ ಜನರಿಗೆ, ಲೋಕದ ಜನರಿಗೆ ನೀ ನ್ಯಾಯ ತೀರಿಸೋಣಂತೆ. ವಾಕ್ಯ ಕೇಳಿ, ವಾಕ್ಯ ಕಡೆ ಇಂಟ್ರೆಸ್ಟ್ ಚಕ್ಕದ ಬರ್ಬಿಡಿ, ಬೈಬಲ್ ಸೈಡಿಗೆ ಬಿಡಿ, ಮನೆಯಲ್ಲಿ ತೆಗೆದು ಇದನ್ನ ರೆಫರೆನ್ಸ್ ಮಾಡ್ಬಿಡಿ. ಇಲ್ಲಿ ಕ್ಲೀನಾಗಿ ಕೇಳಿ, ಕ್ಲೀನಾಗಿ ವಾಕ್ಯದ ಅರ್ಥ ಕೇಳ್ಬಿಡಿ. ಆಮೇಲೆ ದೇವರಂದ್ರೆ ಯಾರು? ಸ್ವಲ್ಪ ಅನ್ಯಾಯವಾಗಿ ಮಾತಾಡಲ್ಲ. ಯಾರ ಒಳ್ಳೆಯವನ್ನ ಒಳ್ಳೆಯವನ ಬನ್ನಿ, ಕೆಟ್ಟವನ್ನ ಕೆಟ್ಟವನಂತೆ. ನಾವೇನ್ ಮಾತಾಡೋದೇಳಿ? ಕೆಟ್ಟವನ್ನ ಒಳ್ಳೆಯವನಂತೆ, ಒಳ್ಳೆಯವನ ಅದಕ್ಕೆ ನಾವು ನ್ಯಾಯ ತೀರ್ಸಕ್ಕಾಗುತ್ತೆ. ಸುಳ್ಳು ಹೇಳ್ತೀರಿ, ಅದಕ್ಕೆ ನ್ಯಾಯ ತೀರ್ಸಕ್ಕಾಗುತ್ತೆ. ದೇವ್ರ ವಾಕ್ಯ ನೀನು ಈ ಲೋಕಕ್ಕೆ ನ್ಯಾಯ ತೀರ್ಸೋಳು, ನೀನು ಈ ಲೋಕಕ್ಕೆ ನ್ಯಾಯ ತೀರ್ಸೋಳು. ನೀನ್ ದೇವ್ರ ತರ ಇರ್ಬೇಕಲ್ಲ, ದೇವರು ಪರಿಶುದ್ಧನಾಗಿರೋದ್ರಿಂದ ನೀನು ಪರಿಶುದ್ಧನಾಗಿರ್ಬೇಕಲ್ಲ, ದೇವರು ನ್ಯಾಯವಂತನಾಗಿರೋದ್ರಿಂದ ನೀನು ನ್ಯಾಯಾಧಿಪತಿ ಅಂತ ಹೇಳ್ತಾರೆ. ಕೆಳಗಡೆ ವಾಕ್ಯ ಹೇಳ್ತದೆ, 3ನೇ ವರ್ಷದಲ್ಲಿ ದೇವ ದೂತರಿಗೂ ಕೂಡ ನೀವು ನ್ಯಾಯ ತೀರಿಸ್ತೀರಾ. ದೇವ ದೂತರಿಗೂ ನ್ಯಾಯ ತೀರಿಸ್ತೀರಾ, ಅನ್ಯ ಜನಗಳಿಗೂ ನ್ಯಾಯ ತೀರಿಸ್ತೀರಾ. ನೀವು ಅಂತ ಅಧಿಕಾರ ನಿನಗಿದೆ. ನ್ಯಾಯ ತೀರ್ಪಾಗಿ ಹೇಳ್ತಾ ಇದ್ದೀನಿ. ನಾನು ವಿಶ್ವಾಸಿಯಾಗಿ 14 ವರ್ಷ ಆಯ್ತು. ಎಷ್ಟು ವರ್ಷ? 14 ವರ್ಷ ಆಯ್ತು ಯೇಸುವನ್ನು ನಂಬಿ ಒಂದು 2-3 ವರ್ಷ ಆಗಿತ್ತು. ನನಗೆ ಒಂದು ಕನಸು ಬಿತ್ತು. ಕೇಳಬೇಕು, ಬಹಳ ಇಂಟ್ರೆಸ್ಟ್ ಬೇರೆ ಕಡೆ ಹೋಗ್ತಾರೆ ಕೆಲವರಿಗೆ. ಒಂದು ಕನಸು ಬಿತ್ತು. ಏನ ಕನಸು ಅಂದ್ರೆ, ಒಂದು ಈ ತರ ಟೇಬಲ್ ಹಾಕೊಂಡು ಒಂದು ಪೆನ್ನು ಒಂದು ಬುಕ್ ಹಿಡ್ಕೊಂಡು ಕೂತಿದ್ದೀವಿ. ಇದೇ ತರ ನನ್ನ ಪರಿಚಯ ಇದ್ದವರೆಲ್ಲ ಬಂದು, ಯಾರ್ಯಾರು ನನ್ನ ಗ್ರಾಮ ಏರಿಯಾ ಬಂಧುಗಳು ಎಲ್ಲ ನಿಂತಿದ್ದಾರೆ. ಆಮೇಲೆ ಒಬ್ಬೊಬ್ಬರು ಬಂದು ನನ್ನ ಮುಂದೆ ನಿಂತು ಈಗ ನನ್ನ ಗಮನ ಬರ್ತಾ ಇದೆ. ನಾನು ಅವ್ರ ಹೆಸರು ತೆಗಿದ್ದೀನಿ, ಅವ್ರನ್ನ ಕೇಳ್ತಾ ಇದ್ದೀನಿ, ಈ ಭೂಮಿಯಲ್ಲಿ ಮಾಡಿದ್ದೀನಿ ಸರಿಯಾದ ಶಿಕ್ಷೆ ಹೋಗೋದು. ನೀವು ನಂಬ್ತೀರಿಲ್ಲ ನನಗೆ ಗೊತ್ತಿಲ್ಲ, ನೀವು ನಂಬ್ತೀರಿಲ್ಲ ನನಗೆ ಗೊತ್ತಿಲ್ಲ. ಈಗ ನನಗೆ ಗಮನ ಬರ್ತಾ ಇದೆ. ನಾನು ಮೆಸೇಜ್ ಪ್ರಿಪೇರ್ ಮಾಡೋ ಕೂಡ ನನಗೆ ಗಮನ ಬಂದಿಲ್ಲ. ಈಗ ಗಮನ ಬರ್ತಾ ಇದೆ. ಪ್ರತಿಯೊಬ್ಬರು ಅಲ್ಲಿ ನಿಂತಿದ್ದಾರೆ. ನಾನು ಟೇಬಲ್ ಹಾಕೊಂಡಿದ್ದೀನಿ, ಒಂದು ಪೆನ್ ಇಟ್ಕೊಂಡಿದ್ದೀನಿ. ನಾನು ಲೆಕ್ಕ ನೋಡ್ತಾ ಇದ್ದೀನಿ. ಒಬ್ಬೊಬ್ಬನು ಬಂದು ನನ್ನ ಮುಂದೆ ನಿಲ್ತಾ ಇದ್ದೀನಿ. ನನ್ನ ಮುಂದೆ ಆಫ್ಟರ್ ಆಲ್ ನನ್ನ ಮನುಷ್ಯ ನಿಂತಾರ, ನನ್ನ ಮುಂದೆ ನಿಲ್ತಾ ಇದ್ದಾರೆ. ನಾವು ಅವ್ರಿಗೆ ಜೀವನದಲ್ಲಿ ನಡೆದಿರೋದನ್ನು ಹೇಳ್ತಾ ಇದ್ದೀವಿ. ಅದೇ ಕನಸಲ್ಲಿ ಸಮಾಧಿಗಳ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀವಿ. ಸಮಾಧಿಗಳ ಮೇಲೆ ಸಮಾಧಿಗಳ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಕನಸಲ್ಲಿ ಬೆಳಿಗ್ಗೆ ಏನ್ ಕನಸಿದ್ದೀವಿ, ಇದು ಏನಿದ್ರ ಅರ್ಥ? ನಾನು ಅಷ್ಟೊಂದು ಬೈಬಲ್ ಅಲ್ಲಿ ಇರಲಿಲ್ಲ, ಅಷ್ಟೊಂದು ಪ್ರೇಯರ್ ಅಲ್ಲಿ ಇರಲಿಲ್ಲ. ಇದೆ ಅಷ್ಟು ಕಷ್ಟ ಇದೆ, ಇವತ್ತಷ್ಟು ಇರಲಿಲ್ಲ. ಏನಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ವಾಕ್ಯಗಳು ಓದ್ತಾ ಇದ್ರು ನೋಡಿ. ಇವತ್ತು ಬರ್ತಾ ಇರೋ ವಾಕ್ಯ, ನೀವ ಜನಗಳಿಗೆ ನ್ಯಾಯ ತೀರಿಸ್ತೀರಾ, ನೀವ ದೇವದೂತರಿಗೆ ನ್ಯಾಯ ತೀರಿಸ್ತೀರಾ, ದೇವದೂತರಿಗೆ ನ್ಯಾಯ ತೀರಿಸ್ತೀರಾ, ಅನ್ಯ ಜನಗಳಿಗೆ ನೀವು ನ್ಯಾಯ ತೀರಿಸ್ತೀರಾ. ನಿನಗೆ ಅಂತ ಪಾಠ ಇರೋದು, ನಿನಗಿರೋ ಪವರ್ ಅಂತದ್ದು, ನಿನಗಿರೋ ಸ್ಥಾನ ಅಂತದ್ದು, ನಿನಗೊಂದು ಸಿಂಹಾಸನ ಇಟ್ಟಿದ್ದಾನೆ. ಆ ಸಿಂಹಾಸನ ಮೇಲೆ ಕೂತ್ಕೊಂಡು ನೀನು ನ್ಯಾಯ ತೀರಿಸ್ತೀಯ. ಎಲ್ಲ ಚಂದ್ರನು ಅವನೆಲ್ಲ ನಿನ್ನ ಹತ್ರ ಕಳಿಸ್ತಾನೆ. ಅವನು ಹೋಗಿ ತೀರಿಸ್ತಾನೆ, ಕರೆಕ್ಟ್ ಆಗಿ ಜೀವಿಸಿದ್ದಾನೆ. ಹೋಗು ಅವನ ಹತ್ರ ಹೋಗು. ನನ್ನ ವಾಕ್ಯ ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 20:11-12. ಥ್ಯಾಂಕ್ ಯು ಜೀಸಸ್. 20:11-12 ಈ ಪರಿಶುದ್ಧ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದೆಯ ರಾಜ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಕಂಡೆನು, ಅದರ ಮೇಲೆ ಕೂತಿದ್ದ ಆತನು ಕಂಡೆನು. ಆತನ ಎದುರಿಗೆ ಭೂಮಿ ಆಕಾಶವು ಓಡಿ ಹೋಯಿತು. ಏನ್ ಭಯ ನೋಡಿ! ಭೂಮಿ ಆಕಾಶ ಆತನ ಮುಂದುಗಡೆ ಓಡೋಯ್ತಂತೆ. ಬಿಳಿ ಸಿಂಹಾಸನ, ಮಹಾಸಿಂಹಾಸನ, ದೊಡ್ಡ ಸಿಂಹಾಸನ. ಬಿಳಿ ಬಣ್ಣ ಏನನ್ನು ಸೂಚಿಸುತ್ತದೆ? ನ್ಯಾಯ ತೀರಿಸುವ ಚೇರ, ನ್ಯಾಯ ತೀರಿಸುವ ಸಿಂಹಾಸನನೇ ಬಿಳಿ ಸಿಂಹಾಸನ. ಬೈಬಲ್ ಪಂಡಿತರು ಹೇಳ್ತಾರೆ, ಬೈಬಲ್ ಸ್ಕಾಲರ್ ಹೇಳ್ತಾರೆ, ಬಿಳಿ ಸಿಂಹಾಸನ ನ್ಯಾಯ ತೀರಿಸಬೇಕನೇ ಆಗ್ತಾರಂತೆ. ಮಹಾಸಿಂಹಾಸನ ಎಷ್ಟು ದೊಡ್ಡವರು ನೋಡು. ನೀನ್ ಅನ್ಕೊಂಡಾಗೆ ಮರಿಯಲ ಗರ್ಭದಲ್ಲಿ ಜನಿಸಿದಲ್ಲ, ಮೇರಿ ಹೊಟ್ಟೆಯಲ್ಲಿ
ದೇವರು ಅಷ್ಟು ಚಿಕ್ಕ ದೇವರಲ್ಲ, ದೊಡ್ಡ ದೇವರು ಚಿಕ್ಕದಾಗಕ್ಕೆ ಹೊಟ್ಟೆಯಲ್ಲಿ ಬಿದ್ದ, ತಂದೆ ತಾನು ಚಿಕ್ಕದ ಮಾಡ್ಕೊಂಡ. ದೊಡ್ಡ ದೇವರು ಭೂಮಿ ಆತನಿಗೆ ಪಾದಪೀಠ, ಆಕಾಶ ಆತನಿಗೆ ಸಿಂಹಾಸನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ನ್ಯಾಯಸ್ಥಾನಗಳು ತೆರೆಯಲ್ಪಟ್ಟವು, ಸಿಂಹಾಸನ ಇದೆ, ಅದು ನ್ಯಾಯ ತೀರಿಸುವ ಸ್ಥಳ. ಪ್ರತಿ ಮಾನವನಲ್ಲಿ ಬಂದು ಎಂಟರ್ ಆಗಿರ್ಲೇಬೇಕು. ಒಬ್ಬನು ತಪ್ಪಿಸ್ಕೊಳಕ್ಕಾಗಲ್ಲ, ಒಬ್ಬನಲ್ಲಿ ಮಿಸ್ ಆಗಲ್ಲ. ಪರಿಶುದ್ಧರು ಮಾತ್ರ ಅಲ್ಲಿರಲ್ಲ. ಯಾಕಂದ್ರೆ ಅವರಿಗೆ ಬರಲಿಕ್ಕಿಂತ ಮುಂಚೆನೆ ಕ್ರಿಸ್ತು ವಿರೋಧಿ ಆತ್ಮ ಬರ್ದಿಕ್ ಮುಂಚೆನೆ, ಆಂಟಿ ಕ್ರೈಸ್ಟ್ ಈ ಭೂಮಿ ಬರ್ದಿಕ್ ಮುಂಚೆನೆ ಅವ್ರನ್ನ ಎತ್ಬಿಟ್ಟು ಆಮೇಲೆ 7 ವರ್ಷ ಉಪದ್ರವ ಕಾಲನ ದೇವರು ಈ ಭೂಮಿ ಮೇಲೆ ಅನುಮೋದನೆಯನ್ನ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 12ನೇ ವಚನ ಓದಮ್ಮ. ಇದಲ್ಲದೆ ಸತ್ತವರಾದ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ವಾಕ್ಯ? ಸತ್ತವರು ಅಂತಿದೆ ನೋಡಿ. ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ಯಾಕೆ ನಿಂತಿದ್ದಾರೆ? ನೀವ್ ಹೇಳಿ. ನೀನ್ ಹೇಳ್ತೀನಿ, ನಾನು ಹೇಳ್ತೀನಿ. ಸಿಂಹಾಸನ ಮುಂದೆ ಯಾಕೆ ನಿಂತಿದ್ದಾರೆ? ನ್ಯಾಯಕ್ಕಾಗಿ ಬಂದು ನಿಂತಿದ್ದಾರೆ. ನಾನು ನರಕಕ್ಕ ದೇವರೇ ಪರಲೋಕಕ್ಕ ಎಲ್ಲಾರು ಗುಡಿಗಳು ಡಿಗ 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 ಯಾಕೆ ಪ್ರತಿಯೊಬ್ಬರು ನೋಡಿದ್ರೆ ಎಲ್ಲಾರು ನಿಂತಿರ್ತಾರೆ. ಆಮೇನ್. ಭೂಮಿಯಲ್ಲಿರೋರು ಎಲ್ಲ ಇದ್ದಾರೆ. ನನ್ನ ತಾತ, ಅಜ್ಜಿ, ಮುತ್ತಾತ, ಮುತ್ತಜ್ಜಿ ಎಲ್ಲಾರು ಇದ್ದಾರೆ. ಪ್ರತಿ ಕ್ಯಾಟಗಿರಿ ಇದ್ದಾರೆ, ಪ್ರತಿ ತಲೆಗಿದೆ. ಎಲ್ಲ ನನ್ನ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಮುತ್ತಾತ, ಮುತ್ತಜ್ಜಿ ಎಲ್ಲ ನಿಂತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಚಿಕ್ಕವರು ದೊಡ್ಡವರು ನ್ಯಾಯಕ್ಕಾಗಿ ನಿಂತಿದ್ದಾರೆ. ನೀವಿರಲ್ವಾ? ಹೇಳಿ, ನೀವಿರಲ್ವಾ? ನಂಬ್ತಿರು ಇರ್ಲೇಬೇಕು, ನಿಲ್ಲಲೇಬೇಕು. ಆಮೇಲೆ ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ಲ. ನಾಟ್ ಸೇಯಿಂಗ್. ಆಮೇಲೆ ಬೈಬಲ್ ಕ್ಲಿಯರ್ ಮಾಡ್ತಾ ಇದೆ. ಆಮೇಲೆ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾರೆ. ನಾನು ಹೇಳ್ತಾರೋ ಮಾತುಗಳು ಯಾವುದು ನಂದಲ್ಲ, ನಾನು ಹೇಳ್ತಾರೋ ಮಾತುಗಳು ಯಾವುದು ನಾನು ಓನ್ ಬುದ್ಧಿಯಿಂದ ಅಲ್ಲ. ನಾನು ಇಂಥ ಮೆಸೇಜ್ ಕೊಡ್ತಾ ಇರೋದು ಕೂಡ ದೇವರ ಕೃಪೆನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಭಯ ಪಡ್ತೀಯಾ? ಭಯ ಪಡ್ತೀಯಾ? ಚಿಕ್ಕವರು ದೊಡ್ಡವರಲ್ಲಿ ನಿಂತಿದ್ದೀರಾ? ನೀನಿರಲ್ವಾ? ಎಲ್ಲ ದೇಶದವರು, ಎಲ್ಲ ಭಾಷೆಯವರು. ನೋಡಿ, ವಾಕ್ಯ ಓದಿ. ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 9ರಿಂದ 10 ಓದು. ದಾನಿಯೇಲ್ ಚಾಪ್ಟರ್ 7, 9 to 10. ಬೇಗ ಬೇಗ ಫಾಸ್ಟ್ ಆಗಿರಿ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಹಸೀನನಾದನು. ಆತನ ಉಡುಪು ಹಿಮದಂತೆ ಶುದ್ಧವಾಗಿ. ಏನಾಗಲ್ಪಟ್ಟಿದೆ ಸಿಸ್ಟರ್ ಅಲ್ಲಿ? ಬ್ರದರ್, ಏನಾಗಲ್ಪಟ್ಟಿದೆ? ನ್ಯಾಯಾಸನ, ನ್ಯಾಯ ಆಸನ, ನ್ಯಾಯ ತೀರ್ಪುನ ಮಾಡೋ ಬಿಳಿ ಸಿಂಹಾಸನ ಹಾಕಲ್ಪಟ್ಟಿದೆ. ಸಿಂಹಾಸನ, ಆಮೇಲೆ ಬಿಳಿ ಸಿಂಹಾಸನ ವೈಟ್ ಹಾಕಲ್ಪಟ್ಟಿದೆ. ಏನಿದೆ? ಮತ್ತು ಮಹಾವೃದ್ಧನು ಯೇಸು ಕ್ರಿಸ್ತನು ಅಲ್ಲಿ ಕುತ್ಕೊಳ್ತಾ ಇದ್ದಾನೆ. ಆತನ ಉಡುಪು ಹಿಮದಂತೆ ಶುದ್ಧ. ಆತನ ತಲೆಯು ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿದೆ. ಆತನ ನ್ಯಾಯಸ್ಥಾನವು ಅಗ್ನಿಯ ಜ್ವಾಲೆಗಳಂತಿದೆ. ದಗ 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 ಉರಿಯೋ ಫೈರ್ ತರ ಇದೆ. ಶಕಬಲಂದು ರಿಕಬಲಂದು ಅಗ್ನಿಯ ಜ್ವಾಲೆ ಅದನ್ನು ನೋಡೋದಿದೆ. ಅಂತ ದೇವರಿಗೆ ಭಯಪಡ್ತೀಯಾ? ಅಂತ ದೇವರಿಗೆ ಭಯಪಡ್ತೀಯಾ? ಅಂತ ದೇವರಿಗೆ ಭಯಪಡ್ತೀಯ? ತಪ್ಪಿಸುತ್ತೀಯ ನ್ಯಾಯ ತೀರ್ಪಲ್ಲಿ. ಸ್ವರ್ಗವನ್ನ ಸೇರ್ತೀಯ, ಪರಲೋಕವನ್ನ ಸೇರ್ತೀಯ. ಯೇಸು ನಂಬದವರಿಗೆ ತೀರ್ಪಿಲ್ಲ. ಯಾರು ಯೇಸುವನ್ನು ನಂಬ್ತಾರೋ, ಯಾರು ಸ್ವಾರ್ಥೆಯನ್ನು ನಂಬ್ತಾರೋ, ಯಾರು ಬೈಬಲ್ ಪ್ರಕಾರ ನಡೆದಾರೋ, ಯಾರು ವಾಕ್ಯಾನುಸಾರ ಜೀವಿಸ್ತಾರೋ ಅವರಿಗೆ ನ್ಯಾಯ ತೀರ್ಪು ಈ ಭೂಮಿಯಲ್ಲಿ ಎಲ್ಲಿಯೂ ಇಲ್ಲ. ಅವರು ಪರಲೋಕದಲ್ಲಿ
ವಿಧವಾದ ಬುಕ್ಗಳಿದಂತೆ ಬೈಬಲ್ ಸಾಕು. 3 ವಿಧವಾದ ಬುಕ್ಗಳು ಪರಲೋಕದಲ್ಲಿದಂತೆ. 3 ವಿಧವಾದ ಬುಕ್ಗಳು ಪರಲೋಕದಲ್ಲಿದಂತೆ. ಅದು ಏನು ನಾವು ಮೆಸೇಜ್ ನಾನು ಕ್ಲೋಸ್ ಮಾಡ್ತೀನಿ. 3 ರೀತಿ ಬುಕ್ಗಳಿದಂತೆ ಪರಲೋಕದಲ್ಲಿ. ಆಮೇಲೆ ನೋಡೋಣ. ಎಸ್ ಬೇಗ ವಾಕ್ಯ ಓದಿ. ಲೂಕ 10:20 ಫಾಸ್ಟ್ ಆಗಿ. ಆದರೂ ದೆವ್ವಗಳು ನಮಗೆ ಅಧೀನವಾಗಿದೆಯಲ್ಲ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿದೆ ಅಂತ ಸಂತೋಷ ಪಡಿ. ಬರೆದಿದೆ ಅಂದ್ರೆ ಬುಕ್ ಇದೆಯಾ ಅಂತಾನೆ ಬರೆಯೋದು. ಬರೆದಿದೆ ಅಂದ್ರೆ ಬುಕ್ ಇದೆ. ಬರೆದಿದೆ ಅಂದ್ರೆ ಬುಕ್ ಇದೆ. ಬುಕ್ ಅಲ್ಲಿ ಒಂದು ಬುಕ್ ಇದೆ ಪರಲೋಕದಲ್ಲಿ. ನಿನ್ನ ಹೆಸರು ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ರೇನೆ ನಿನಗೆ ಸ್ವರ್ಗ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರಿರಬೇಕು. ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾವಾಗ ಇರ್ತದಂದ್ರೆ ನೀನು ಯೇಸುವನ್ನು ನಂಬಿ ಪರಿಶುದ್ಧಾತ್ಮ ಅಭಿಷೇಕ ಹೊಂದಿ ನೀತಿ ನ್ಯಾಯದಿಂದ ಸತ್ಯ ಧರ್ಮದಿಂದ ಜೀವಿಸುವಾಗ ನಿನ್ನ ಹೆಸರು ಪರಲೋಕ ರಾಜ್ಯದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯುತ್ತದೆ. ಹಲ್ಲೆಲೂಯಾ. ನಿನ್ನ ಹೆಸರು ಎಲ್ಲಿ ಬರೆದಿರುತ್ತೆ? ಪರಲೋಕದಲ್ಲಿ. ಜೀವ ಪಟ್ಟಿ ಒಂದು ಗ್ರಂಥ ಇದೆ. ಪ್ರತಿಯೊಬ್ಬರ ಹೆಸರು ಕೂಡ ಪರಲೋಕದಲ್ಲಿದೆ. ಇಂಡಿಯಾ ಗೌರ್ಮೆಂಟ್ ಅಲ್ಲಿ ಇದೆಯೋ ಇಲ್ವೋ, ಫ್ರಾನ್ಸ್ ಗೌರ್ಮೆಂಟ್ ಅಲ್ಲಿ ಇದೆಯೋ ಇಲ್ವೋ, US ಗೌರ್ಮೆಂಟ್ ಅಲ್ಲಿ ಇದೆಯೋ ಇಲ್ವೋ, ಇಂಗ್ಲೆಂಡ್ UK ಗೌರ್ಮೆಂಟ್ ಅಲ್ಲಿ ಇದೆಯೋ ಇಲ್ವೋ, ರಷ್ಯಾ USSR ಗೌರ್ಮೆಂಟ್ ಅಲ್ಲಿ ಇದೆಯೋ ಇಲ್ವೋ, ಪರಲೋಕದ ಗೌರ್ಮೆಂಟ್ ಅಲ್ಲಿ ನಿನ್ನ ಹೆಸರು. ಈ ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ ಪ್ರತಿಯೊಬ್ಬರ ಹೆಸರು ಪರಲೋಕದಲ್ಲಿದೆ. ಒಳ್ಳೆಯವರು, ಕೆಟ್ಟವರು, ನೀತಿವಂತರು, ಅನೀತಿವಂತರು, ಪ್ರತಿಯೊಬ್ಬರ ಹೆಸರು ಪರಲೋಕದಲ್ಲಿದೆ. ಇಂಥವರ ಹೆಸರು ಇಲ್ಲ ಅನ್ನಕ್ಕಿಲ್ಲ. ಇನ್ನೊಂದು ವಾಕ್ಯ ಪ್ರಕಟಣೆ 21-27 ಯಜ್ಞದ ಕುರಿಮರಿ ಆದಾತನ ಒಂದು ಗ್ರಂಥ ಇದೆ. ಅದರಲ್ಲಿ ವಧೆಯಾದದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದು ಸುಳ್ಳಾದದ್ದು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನು ಜೀವ ಬಾಧ್ಯರ ಪಟ್ಟಿ. ಯಾರ್ಯಾರು ನಿತ್ಯ ಜೀವ ಹೊಂದಬೇಕು, ಯಾರ್ಯಾರು ಪರಲೋಕ ಸ್ವರ್ಗಕ್ಕೆ ಹೋಗ್ಬೇಕು, ಯಾರ್ಯಾರು ನರಕಕ್ಕೆ ಮಿಸ್ ಆಗಿ ದೇವರ ರಾಜ್ಯದಲ್ಲಿ ಸೇರ್ಬೇಕಂತ ಆ ಬುಕ್ಕಲ್ಲಿ ಹೆಸರಿಟ್ಟದೆ ಅವರು ಮಾತ್ರನೇ ಹೋಗೋದು. ಯಾರು ವೋಟಿಂಗ್ ಲಿಸ್ಟ್ ಅಲ್ಲಿ ಹೆಸರಿದ್ದದೋ 18 ವರ್ಷ ಯಾರಿಗಾಗಿದೆಯೋ ಅವ್ರು ಮಾತ್ರ ವೋಟ್ ಹಾಕ್ಬೇಕು. ಯಾರು ರೇಷನ್ ಕಾರ್ಡ್ ಅಲ್ಲಿ ಇದ್ದಾರೋ ಅವ್ರು ಮಾತ್ರ ರೇಷನ್ ಕೊಡೋದು. ಕೇಳಿದ್ರಲ್ಲ ರೂಲ್ಸ್? ಅದೇ ತರನೇ ಭೂಮಿಯಲ್ಲಿ ಯಾರ್ಯಾರು ಹುಟ್ಟಿದ್ರು, ಎಷ್ಟೋ ಜನ ಹುಟ್ಟಿದ್ದಾರೆ, ಕೋಟಿ ಜನ ಹುಟ್ಟಿದ್ದಾರೆ. ಅದ್ರಲ್ಲಿ ಲಕ್ಷೋಪಲಕ್ಷ ಜನ ಮಾತ್ರ ಈ ಬುಕ್ಕಲ್ಲಿ ಇರ್ತಾರೆ. ಮಿಕ್ಕವರೆಲ್ಲ ದೇವ್ರು ನಂಬಲಿಲ್ಲ, ನಂಬಿ ಸರಿಯಾಗಿ ನಡ್ಕೊಂಡಿಲ್ಲ, ದೇವ್ರ ವಾಕ್ಯನ ದೂಷಿಸಿದ್ರು, ವಾಕ್ಯನ ಅಸಾಧ್ಯ ಮಾಡಿದ್ರು, ದೇವ್ರ ವಾಕ್ಯನ ಕಳವಳ ಪಡಿಸಿದ್ರು, ದೇವ್ರ ವಾಕ್ಯ ಪ್ರಕಾರ ಜೀವಿಸಿಲ್ಲ, ವಾಕ್ಯಾನುಸಾರ ಬದುಕಕ್ಕೆ ಮನಸ್ಸು ಮಾಡಿಲ್ಲ. ಅವರೆಲ್ಲರೂ ಕೂಡ ಆ ಪಟ್ಟಿಯಲ್ಲಿರಲ್ಲ. ಜ್ಞಾಪಕ ಪುಸ್ತಕ, ಜೀವಬಾಧ್ಯರ ಪಟ್ಟಿ, ಹೆಸರಿರೋ ಗ್ರಂಥ. ಇನ್ನೊಂದು ಬುಕ್ ಇದೆ. ಈ ಭೂಮಿಯಲ್ಲಿ ಏನೇನು ಮಾಡೋದು ನಿನಗೆ ಸಪರೇಟ್ ಒಂದು ಬುಕ್ ಐತೆ. ನಿನಗೆ ನಿನ್ನ ಹೆಸರು ಒಬ್ಬೊಬ್ಬರಿಗೂ ಸಪರೇಟ್ ಬುಕ್ ಇರ್ತದೆ. ನೀವಿಬ್ಬರು ದೇವದೂತರು ಇರ್ತಾರೆ. ಈಗಲೂ ಕೂಡ ಇಬ್ಬರು ದೇವದೂತರು ಇರ್ತಾರೆ. ನಿನ್ಗಂತ ಬಿಟ್ಟಿರೋದು ಆ ದೇವದೂತರ ಕೆಲಸ ಏನು ಗೊತ್ತಾ? ನೀನ್ ಏನ್ ಮಾಡ್ದೆ, ಎಲ್ಲಿ ಹೋದೆ, ಏನ್ ಮಾತಾಡ್ದೆ, ಒಳ್ಳೇದ್ ಮಾಡ್ದೋ ಕೆಟ್ಟದ್ ಮಾಡ್ದೋ ಎಲ್ಲಾನು ನೋಟ್ರಿ ಮಾಡ್ತಾರೆ. ಎಷ್ಟು ಜನ ನಂಬ್ತಿದ್ದೀನ? ಕಂಪ್ಲೀಟ್ ಆಗ್ತದೆ. ಯಾರು ನೋಡಿದ್ರು ನೋಡಿಲ್ವೋ ಆ ಇಬ್ಬರು ದೂತರು ನೋಡ್ತಾರೆ ಇರ್ತಾರೆ. ಅವ್ರು ಹಿಂಗೆ ನೋಡಲ್ಲ. ಸೆಕ್ಯೂರಿಟಿ ಬಾಡಿ ಸೆಕ್ಯೂರಿಟಿಗಳ ತರ ನೀನ್ ಎಲ್ಲೋದೆ, ಏನ್ ಮಾಡ್ದೆ, ಯೂಟ್ಯೂಬ್ ಅಲ್ಲಿ ಏನ್ ನೋಡ್ದೆ, ಮನುಷ್ಯನ ಹೆಂಗ್ ಮಾತಾಡ್ದೆ, ಆಫೀಸಲ್ಲಿ ಹೆಂಗ್ ಮಾಡ್ದೆ, ಫ್ಯಾಕ್ಟ್ರಿಯಲ್ಲಿ ಹೆಂಗ್ ನೋಡ್ಕೊಂಡೆ, ಕೆಲಸದ ಮೇಲೆ ಹೆಂಗ್ ನೋಡ್ಕೊಂಡೆ, ಓನರ್ ಹತ್ರ ಹೆಂಗ್ ನೋಡ್ಕೊಂಡೆ, ಮೇಸ್ತ್ರಿ ಹತ್ರ ಹೆಂಗ್ ನೋಡ್ಕೊಂಡೆ, ಮನೆ ಹತ್ರ ಹೆಂಗ್ ನೋಡ್ಕೊಂಡೆ, ಹೆಂಡತಿ ಹತ್ರ, ಗಂಡನ ಹತ್ರ, ಮಕ್ಕಳ ಹತ್ರ, ಬೋಧಕನ ಹತ್ರ, ವಿಶ್ವಾಸಿಗಳ ಹತ್ರ, ಅದೇ ಅವ್ರಿಗೆ ನಿನ್ ಡೀಟೇಲ್ಸ್ ಕಲೆಕ್ಟ್ ಮಾಡೋದೇ ಅವ್ರ ಕೆಲಸ. 24 ಗಂಟೆ ನೀವು ಮಲಗಿರೋ ಕೂಡ ಅವ್ರು ಇರ್ತಾರೆ. ನೀನ್ ಮಲಗಿರೋ ಕೂಡ ಅವ್ರು ಇರ್ತಾರೆ.
ನಿಂಗೆ ಯಾರು ನೋಡಲ್ಲ, ಪಕ್ಕದಲ್ಲಿರೋ ಮನುಷ್ಯ ಕೂಡ ನೋಡಲ್ಲ, ನಿನ್ನ ನೋಡಕ್ ಬಿಟ್ಟಿರೋದು. ಅವರು ದೇವ್ರನ್ನ ಕೇಳ್ಬಿಟ್ಟು ಯಾವ್ದು ಬರಲಿ, ಈ ಮಾತಿಗೆ ಆಡಿದ್ದಾರೆ, ಈ ಕೆಲಸ ನಡೆಸಿದರೆ, ಕೈಯಲ್ಲಿ ಇದನ್ನು ಮುಟ್ಟಿದ್ದಾರೆ, ಇದನ್ನ ಯಾವ್ದು ಬರಲಿಲ್ಲ ಅಂತ ದೂತರು ಡೀಟೇಲ್ಸ್ ಕೇಳ್ತಾನೆ ಇರ್ತಾರೆ ದೇವರು. 24 hours. ನೀನ್ 50 ವರ್ಷ ಇರೋ, 50 ವರ್ಷ ದೂತರು ನಿನ್ನ ಬಿಟ್ಟೋಗಲ್ಲ. ನೀನ್ 70 ವರ್ಷ ಇರೋ, 70 ವರ್ಷ ಕೂಡ ದೂತರು ನೀನ್ ಎಲ್ಲಿ ಹೋದ್ರು ಅಲ್ಲಿಗೆ ಫಾಲೋ ಮಾಡ್ತಾ ಇರ್ತಾರೆ. ಎಲ್ಲಿ ದನ ಹೋಗು ಅಲ್ಲಿಗೂ ಬರ್ತಾ ಇರ್ತಾರೆ. ಅವ್ರು ಬರೀ ನೀನ್ ಡೀಟೇಲ್ಸ್ ಕಲೆಕ್ಟ್ ಮಾಡೋ ಕೆಲಸ, ಬರೀ ಅದೇ ವಾಚ್ ಮಾಡೋ ಕೆಲಸ, ಲೆಕ್ಕ ಬರೀತಾ ಇರ್ತಾರೆ. ನೀನ್ ನಡೆಸಿದ ಒಳ್ಳೇದು ಕೆಟ್ಟದ್ದು ಅಲ್ಲಿ ಬರೀ ಎಂಟ್ರಿ ಮಾಡೋದೇ ಅವ್ರ ಕೆಲಸ. ಏನು ನೋಡಲ್ಲ, ಪಕ್ಕದಲ್ಲಿ ನೋಡಲ್ಲ ಅಂದ್ರೆ ಹಿಂದೆ ಮುಂದೆ ಏನು ನಿಗನ್ನೇ ಕ್ಲೀನ್ ಆಗಿ ನೋಡ್ತಾರೆ. ಕ್ಲೀನ್ ಅಂದ್ರೆ ಕ್ಲೀನ್, ಅಷ್ಟು ಕ್ಲವರ್, ಅವರು ಹೈಟ್ ಆಗಿರ್ತಾರೆ. ಅಷ್ಟು ದೂತರವ್ರೆ ಸುಮ್ಮನೆ ಅಲ್ಲ, ಅದೇ ಕೆಲಸ. ನಿನಗೆ ಬಿದ್ದೋದ್ರೆ ಎತ್ತಲ್ಲ ಅವರು, ಅದು ಬೇರೆ ದೂತರು ಇರ್ತಾರೆ, ಅದು ದೇವರು ಸಡನ್ಲಿ ಕಳಿಸ್ತಾರೆ. ಆ ದೂತರು ಬೇರೆ. ನಾನು ಹೇಳ್ತಾರೋ ದೂತರು ಬರೀ ನಿನ್ನ ಲೆಕ್ಕಾಚಾರ ಬರೆಯೋ ದೂತರು. ಭಯ ಬರ್ತಾ ಇದೆಯಾ ಇಲ್ವಾ? ಭಯ ಬಂದು ಸರ್ ಭಯ ಪಟ್ಕೊಂಡು ಹೋಗ್ಬಿಟ್ಟು ನಾಳೆ ನಾಡಿದ್ದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾಳೆದಿಂದ ಯಥಾರ್ಥತ್ವ ಅಂತ ಇರಬೇಡ. ನೋ, ನೀನ್ ಇವತ್ತು ಮಾರ್ಪಡೋದಕ್ಕೆ ದೇವರು ಮಾತಾಡ್ತಾರೆ. ನೀನ್ ಇವತ್ತು ಚೇಂಜ್ ಆಗೋದಕ್ಕೆ ದೇವರು ಮಾತಾಡ್ತಾರೆ. ಎಷ್ಟು ಜನ ಹೃದಯದಲ್ಲಿ ಮಾತಾಡ್ತಾ ಇದ್ರು, ಪ್ರತಿಯೊಬ್ರು ಕೂಡ ನಿಮ್ಮ ನಡತೆಯನ್ನ ಸರಿಪಡಿಸ್ಕೋಬಿಡಿ. ನಿಮ್ಗಂತ ಒಂದು ಬುಕ್ ಇದೆ, ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಬುಕ್ ಇದೆ. ನನ್ನ ಹೆಸರಲ್ಲಂತೂ 100% ಬುಕ್ ಇದೆ. ಅಲ್ಲಿ ದೇವರಲ್ಲ, ಕ್ರಿಸ್ತ ನಂಬಿದ ಮುಂಚೆ, ನಂಬಿದ ಮೇಲೆ, ನಂಬಿದ ನಂತರ, ವಾಕ್ಯ ಕೇಳಿದ ಮುಂಚೆ, ವಾಕ್ಯ ಕೇಳಿದ ಮೇಲೆ ಹೆಂಗಿರ್ತೀವಿ ಕಂಪ್ಲೀಟ್ ಕ್ಲಿಯರ್. ಮುಂದೆ ಮಾತಾಡಿ, ಕಂಪ್ಲೀಟ್ ಕ್ಲಿಯರ್ ಕಟ್ ಡೀಟೇಲ್ಸ್ ಕೊಡ್ತಾರೆ ದೂತರು. ಬೇರೆ ಕೆಲಸನೇ ಇಲ್ಲ. ಬರೀ ಈಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಅವ್ರಿಗೆ. ಏನ್ ಸರ್ಟಿಫಿಕೇಟ್? ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದೇ ಅವ್ರ ಕೆಲಸ. ಬೇರೆ ಏನು ಮಾಡಲ್ಲ ನಾವು. ಅವ್ರಂತೂ ಸಿಗಲ್ಲ, ಅವ್ರಂತೂ ಮದುವೆ ಚಿಂತೆ ಇರಲ್ಲ. ಅವ್ರು ಬರೀ ನೀನು ಇಂಪಾರ್ಟ್ಸ್, ನೀನ್ ಎಲ್ಲಿಗೆ ಹೋದ್ರು ಬರ್ತಾರೆ. ನೀ ಯಾವ ಫ್ಲೋರ್ಗಂತೂ ಆ ಫ್ಲೋರ್ ಬರ್ತಾರೆ. ನೀನು ಕಾಣಿಸಲ್ಲ, ನೀನು ನೋಡೋದು ಇಬ್ರು ದೂತರು ಯಾವಾಗಲೂ ಇರ್ತಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಮಲಾಕಿಯ 3:16, ಮಲ್ಕಿಯ 3:16, ಮಲ್ಕಿಯ ಚಾಪ್ಟರ್ 3:16. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯ ಭಕ್ತಿಯಿಂದ ತನ್ನ ನಾಮ ಸ್ಮರಣೆಯ ಮಾಡುವವರ ಹೆಸರುಗಳು ತನ್ನ ಮುಂದೆ ಜ್ಞಾಪಕದ ಪುಸ್ತಕ. ಜ್ಞಾಪಕ ಅಂದ್ರೆ ಏನ್ ಸಿಸ್ಟರ್, ಏನ್ ಬ್ರದರ್? ನನಗೆ ನೀವೆಲ್ಲರೂ ತಲೆಯಲ್ಲಿ ಜ್ಞಾಪಕ ಪುಸ್ತಕ ಅಂದ್ರೆ ಏನು? ಎಲ್ಲಾರು ಹೇಳಿ, ಜ್ಞಾಪಕ ಪುಸ್ತಕ ಅಂದ್ರೆ ಏನು? ಮೆಮೋರಿಯಲ್ ಇಂಗ್ಲಿಷ್ ಏನಂತಾರೆ, ಏನಂತಂದ್ರೆ ಜ್ಞಾಪಕ ಅಂದ್ರೆ ಏನು? ಈಗ ಸತ್ತೋರ್ನ ಮೆಮೋರಿಯಲ್ ಮಾಡ್ತಾರೆ, ಜ್ಞಾಪಕ ಮಾಡ್ತಾರೆ. ಅವ್ರ ಪ್ರೋಗ್ರಾಮ್ ಇದೆ, ಅವ್ರು ಮಾಡಿದ್ದು, ಅವ್ರು ನಡ್ಕೊಂಡಿದ್ದು, ಅವ್ರು ಮಾಡಿದ್ದು ಎಲ್ಲ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಹಿಂದೂಗಳಲ್ಲಿ, ಮುಸ್ಲಿಂ ಅಲ್ಲಿ, ಕ್ರಿಶ್ಚಿಯನ್ ಅಲ್ಲಿ ಎಲ್ಲಾದ್ರಲ್ಲಿ ಸತ್ವನ ವಿಚಾರಿಸೋದು ಅಂತ. ಜ್ಞಾಪಕ ಮಾಡ್ಕೊಳ್ಳೋದಂದ್ರೆ ಏನು? ಭೂಮಿಯಲ್ಲಿ ನೀನ್ ಏನೇನ್ ಮಾಡೋದು ಎಲ್ಲ ಜ್ಞಾಪಕ ಮಾಡಿಸ್ತಾರಂತ ದೇವರು. ನೀನ್ ಮರ್ತೋಗಿದ್ದಿ, ಎಷ್ಟೋ ಮಾಡಿ ಮಾತಾಡಿ, ಎಷ್ಟೋ ಸುಳ್ಳೇಲಿ, ದೇವರು ಮರ್ತಿಲ್ಲ. ಜ್ಞಾಪಕ ಪುಸ್ತಕದಲ್ಲಿದೆ, ಜ್ಞಾಪಕ ಗ್ರಂಥದಲ್ಲಿದೆ, ಜ್ಞಾಪಕ ಪುಸ್ತಕದಲ್ಲಿದೆ. ನೀನ್ ನಡೆಸಿರೋ ಸೀಕ್ರೆಟ್ ಆಗಿ ನಡೆಸಿರೋ ಒಂದೊಂದು ಕೂಡ ಅಲ್ಲಿ ಎಂಟ್ರಿ, ಒಂದೊಂದು ಕೂಡ ಕ್ಲಿಯರ್ ಆಗಿರ್ತದೆ. ನೀನ್ ಯಾವ್ದು ಇಲ್ಲ ದೇವ್ರೆ, ಇಲ್ಲೆಲ್ಲ ಹೇಳ್ಬೋದು ಇನ್ಸ್ಪೆಕ್ಟರ್ಗೆ, ಇಲ್ಲಿ ಹೇಳ್ಬೋದು ಲಾಯರ್, ಜಡ್ಜ್ಗೆ, ಆಮೇಲೆ ಇಲ್ಲಿ ಹೇಳ್ಬೋದು ಮನೆಯವರಿಗೆ, ಬಾಸ್ಗೆ, ವಿಶ್ವಾಸಿಗೆ, ತಂದೆ ತಾಯಿಗೆ. ಮಕ್ಕಳು ಕೇಳಿ, ತಂದೆ ತಾಯಿಗೆ ಸುಳ್ಳು ಹೇಳ್ತೀರಾ? ಇಲ್ಲಿ ಹೇಳ್ಬೋದು. ದೇವ್ರ ಹತ್ರ ಒಂದು ಚೂರು ಸುಳ್ಳು ಹೇಳಿ ತಪ್ಪಿಸ್ಕೊಂಡು ನೋಡೋಣ. ಅದ್ರ ಹತ್ರ ಒಂದೇ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಡು ನೋಡೋಣ. ಒಂದೇ ಒಂದು ರೀಮಾರ್ಕ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲ, ನೀನ್ ರೀಮಾರ್ಕ್ ಇದೆಯಾ ಅಂತ ದೇವ್ರು. ಪ್ಲೀಸ್ 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 ಕೈ ಜೋಡಿಸಿ ಮುಂದೆ ಸಾರಿ. ನಿನಗೆ ಮಾತಾಡ್ತಾರೋ ದೇವರು, ನಿನಗೋಸ್ಕರನೇ ಮಾತಾಡ್ತಾರೋ, ನಿನ್ ಸರಿಪಡಿಸೋದಕ್ಕೆ ದೇವರು ಮಾತಾಡ್ತಾರೋ. ನನ್ನ ಮಾತು ಕೇಳು. ನಿಮ್ಮಲ್ಲಿ ಹೆಂಗಿದೆ, ಈಗ ಹೆಂಗಿದ್ಯಾ, ವಾಕ್ಯ ಕೇಳಿದ ಮೇಲೆ ಹೆಂಗಿದ್ಯಾ, ಕೇಳ್ದಿರೋದು ಹೆಂಗಿದ್ಯಾ? ಜ್ಞಾಪಕ ಪುಸ್ತಕ ಅಂದ್ರೆ ಏನು ಗೊತ್ತಾ? ನೀನ್ ಮಾಡಿರೋ ನಾನು ನೆನೆಸು.
ನೀನ್ ಮಾಡಿರೋದನ್ನ ನೆನೆಸು. ಜ್ಞಾಪಕ ಪುಸ್ತಕ. ಇನ್ನೊಂದು ವಾಕ್ಯ ನೋಡೋಣ. ಹಲ್ಲೆಲೂಯಾ. ಮತ್ತಾಯ 12:36, ಮತ್ತಾಯ 12:36, ಮತ್ತಾಯ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತು ಕೂಡ ನ್ಯಾಯ ವಿಚಾರಣೆಗೆ ಒಳಗಾಗ್ತಾರೆ. ಎಲ್ಲರೂ ನಾನು ಮಾತಾಡೋ ಹೇಳಿ ನನ್ನ ಜೊತೆ, ನಾನು ಮಾತಾಡೋ ಪ್ರತಿ ಮಾತು ಕೂಡ ದೇವರ ಮುಂದ್ಗಡೆ ನ್ಯಾಯ ವಿಚಾರಣೆಗೆ ನಿಲ್ಲಬೇಕು. ನಿಜನಾ? ಅದೇ ಈ ವಾಕ್ಯ ಹಾಗೆ ಹೇಳ್ತಾನೆ. ವಚನ ನಿಜವಾಗ್ಲೂ ನೀವು ಮಾತಾಡಿ ಒಳ್ಳೆ ಮಾತು ಕೆಟ್ಟ ಮಾತು ಕೂಡ ದೇವರಿಗೆ ಯಾಕೆ ಅಂತ ಕೇಳಿದ್ರೆ ಕೇಳ್ಬೇಡಿ. ಈಗೇನೋ ಈಗ ನಾನು ನಿಂತಿದ್ರೆ ಸುಮ್ಮನೆ ಬನ್ನಿ ಪಿನ್ನಿ ಅಂತೀವಿ. ಏನೇನೋ ಮಾಡ್ಬಿಟ್ಟು ತಮಾಷೆ ಮಾಡಿದ್ರೆ ಸುಮ್ಮನೆ ಬೇರೆ ಏನಂತ ಹೇಳಿದ್ರೆ ಅಂತೀರಿ. ನೋ, ಜೀಸಸ್ ಅಂತ ಹೇಳು. ಜೀಸಸ್ ಅಂತ ಹೇಳೋದಲ್ಲ ಮಾತ್ರ. ಸುಮ್ಮನೆ ಗೆಲ್ತೀಯ, ಗಂಡನಿಗೆ ಗೆಲ್ತೀಯ, ಹೆಂಡತಿ ಗೆಲ್ತೀಯ, ಮಕ್ಕಳಿಗೆ ಗೆಲ್ತೀಯ, ಸ್ನೇಹಿತರು ಗೆಲ್ತೀಯ, ಟೀಚರ್ ಗೆಲ್ತೀಯ. ಸುಮ್ಮನೆ 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 ಅಂತೀಯ. ಅಲ್ಲಿ ಸುಮ್ಮನೆ ಅನ್ನು ಸುಮ್ಮನೆ ಅನ್ನಕ್ಕೆ ಬರಲ್ಲ ಮನಸ್ಸು. ಚಿಂತೆಯಲ್ಲಿ ಬಿದ್ದೋಗಿರ್ತಾರೆ ಅಂತ ತಪ್ಪು ಮಾಡಿರೋದನ್ನ. ಹೆಂಗ್ ಬಿದ್ದೋಗಿರ್ತಾರೆ? ಚಿಂತೆಯಲ್ಲಿ ಬಿದ್ದೋಗಿರ್ತಾರೆ. ಇಂಥ ನ್ಯಾಯ ತೀರ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಭೂಮಿಯಲ್ಲಿದ್ದಾಗ ಗೊತ್ತಿದ್ರೆ ನಾನು ಈ 50 ವರ್ಷದಲ್ಲಿ ನನ್ನ ಸರಿಪಡಿಸ್ಕೊಂಡ್ಬಿಡ್ತಾರೆ. ಇಂಥ ಒಂದು ಜಡ್ಜ್ಮೆಂಟ್ ನನಗೆ ಇದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಂದ್ರೆ ಆ ಭೂಮಿಯಲ್ಲಿ ನಾನು ಭಯಭಕ್ತಿಯಿಂದ ನಡ್ಕೊಂಡ್ಬಿಡ್ತಾ ಇದ್ದೆ. ಇಂಥ ಒಂದು ನ್ಯಾಯ ತೀರ್ಪು ಯೇಸುವನ್ನ ನಂಬಿರೋದ್ರೆ ನನಗಿದೆ ಅಂತ ಗೊತ್ತಿಲ್ಲ. ಇಲ್ಲಂದ್ರೆ ನಾನು ಯೇಸುವನ್ನ ಭೂಮಿಯಲ್ಲಿ ನಂಬಿಡ್ತಾ ಇದ್ದೆ. ಅಯ್ಯೋ, ನಾನು ಸುವಾರ್ತೆ ಬೇಡಾದೆ. ಅಯ್ಯೋ, ನಾನು ಯೇಸುವನ್ನ ಬೇಡಾದೆ. ಅಯ್ಯೋ, ನಾನು ಪರಲೋಕ ಬೇಡಾದೆ. ಅಯ್ಯೋ, ನಾನು ಈ ವಾಕ್ಯದ ತುಚ್ಛ ಮಾಡಿದೆ. ಅಯ್ಯೋ, ನಾನು ನಂಬಿ ಸರಿಯಾಗಿ ನಡ್ಕೊಂಡಿಲ್ಲ. ನಾನು ಎಲ್ಲ ಅನ್ಯಾಯ ಮಾಡಿದೆ. ನಾನು ಎಲ್ಲ ಸುಳ್ಳು ಹೇಳಿದೆ. ನಾನು ಎಲ್ಲ ಅಕ್ರಮ ನಡೆಸಿದೆ. ನಾನು ಎಲ್ಲ ಮೋಸ ಮಾಡಿದೆ. ಅಯ್ಯೋ, ಇವಾಗ ದಂಡನೆ ದಿನಕ್ಕಾಗಿ ನಿಂತಿದ್ದೀನಿ ಅಂತ ಅಪೀಲಿಂಗ್ ಮಾಡ್ಕೊಳ್ಳೋರು ಜಾಸ್ತಿ ಜನ ಇರ್ತಾರೆ. Praise the Lord. Hallelujah. Hallelujah. Amen. Amen. ಹೌದು. ರವ ಶಮ ಕವ ರವ 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 ರಿಕ ಮಮ ಮಮ ಶಿಕ ಮಮ ಮಮ ಮಮ. ಆಮೆನ್. ಆಮೆನ್. ಈ ಬಾಯಲ್ಲಿ ಬರ್ತಾ ಇದ್ದಲ್ಲ ಒಂದೊಂದು ಮಾತು ಕೂಡ ಉತ್ತರ ಕೊಡ್ಬೇಕು. ನಾನು ಮೊದಲು ಮಾತು ಹೇಳಿದ್ರೆ ಈಗ ವಾಕ್ಯದಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು ತಾನೆ ಮೊದಲಿಂದ ಬೈಬಲ್ ರೆಫರೆನ್ಸ್ ಇದ್ದೀರಾ? ಯಾವ ವಾಕ್ಯ ಇದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ತೀನಿ. ವಾಕ್ಯ ಇದ್ರೇನೆ ಹೇಳೋದು. ವಾಕ್ಯ ಇದ್ರೆ ಹೇಳಿದ್ರೆ ಆವಾಗಿರಲ್ಲ. ವಾಕ್ಯ ಇದ್ರೆ ನೀನು ಏನನ್ನ ಹೇಳು, ಎಷ್ಟೇ ಹೇಳು. ವಾಕ್ಯದ ಬಿಟ್ಬಿಟ್ಟು ನೀನು ಬೋಧನೆ ಮಾಡಿದ್ರೆ ಯೇಸು ಹೆಸರಿನ ಬೋಧನೆ ಮಾಡ ಬೋಧನೆ ಸೈತಾನ ಬೋಧನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳಿ, ಬಹಳ ಜನ ನಿಮ್ಮಲ್ಲಿ ತಪ್ಪು ಮಾಡೋರು, ಮಾತಲ್ಲಿ ದುಡುಗೋರು, ಕೈಯಲ್ಲಿ ತಪ್ಪು ಮಾಡೋರು, ಕಣ್ಣಲ್ಲಿ ತಪ್ಪು ಮಾಡೋರು, ಹೃದಯದಲ್ಲಿ ತಪ್ಪು ಮಾಡೋರು, ಆಲೋಚನೆಯಲ್ಲಿ ತಪ್ಪು ಮಾಡೋರು ಇದ್ದೀರಾ, ಕೂತಿದ್ದೀರಾ. ಪ್ರತಿದಿನ ಮಾಡ್ತೀರಾ, ಪ್ರತಿ ಕ್ಷಣ ಮಾಡ್ತೀರಾ. ಗಂಡನ ಹತ್ರ ಮಾಡ್ತೀರಾ, ಹೆಂಡತಿ ಹತ್ರ ಮಾಡ್ತೀರಾ, ಮಕ್ಕಳ ಹತ್ರ ಮಾಡ್ತೀರಾ, ಕಾಲೇಜಲ್ಲಿ ಮಾಡ್ತೀರಾ, ಸ್ಕೂಲಲ್ಲಿ ಮಾಡ್ತೀರಾ, ಮನೆಯಲ್ಲಿ ಮಾಡ್ತೀರಾ. ಪ್ಲೀಸ್, ಮೊಬೈಲ್ ಅಲ್ಲಿ ಮಾಡ್ತೀರಾ ತಪ್ಪುಗಳನ್ನ. ಮೊಬೈಲ್ ಅಲ್ಲಿ ವಿಪರೀತ. ಈಗ ಟಿವಿ ಹೋಯ್ತು, ಮೊಬೈಲ್. ಟಿವಿ ಇದ್ರೆ ಕೂಡ ಬಹಳ ಜನ ನೋಡಲ್ಲ. ಮೊಬೈಲ್ ಮೊಬೈಲ್ ಮೊಬೈಲ್. ಎನಿ ಟೈಮ್ ಯೂಟ್ಯೂಬ್ 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 ಯೂಟ್ಯೂಬ್. ಉತ್ತರ ಕೊಡಬೇಕಾದ್ರೆ ದೇವರಿಗೆ ಏನೇನು ಕೆಟ್ಟದ್ದು ನೋಡ್ದು, ಸೆಕ್ಸ್ ನೋಡ್ದು, ಅನ್ಯಾಯ ನೋಡ್ದು, ಬ್ಲೂ ಫಿಲ್ಮ್ ನೋಡ್ದು, ಪ್ರತಿಯೊಂದು ಗೇಮ್ ಆಡಿಲ್ಲ. ಯಾಕೆ ಆಡದೆ? ಏನು ನಿನಗೆ ಬೈಬಲ್ ಇಲ್ವಾ? ನಿನ್ಗೇನು ವಾಕ್ಯ ಇಲ್ವಾ? ನೀನು ಕಲಿಯಂಥದ್ದು ಎಷ್ಟೋ ಇತ್ತು, ಏನು ಮಾಡಿದೆ? ನಿನ್ಗೇನು ಬಂತು? ತಲೆನೋವು ಬಂತು, ಅಲ್ಲ ಅನುಭವಿಸ್ದೆ. ಅದಕ್ಕೆ ಬದಲು ತಲೆನೋವು ನೀನೇ ಅಂತ ಅನ್ಕೊಂಡೆ ಅಂತ ಕೇಳ್ತಾರೆ. ಗೇಮ್ ಗೆದ್ರೆ ಸುಮ್ಮನೆ ಬರ್ತಾರೆ. ದೇವ್ರೆ ಟೈಮ್ ಪಾಸ್ ಅಂದ್ರೆ ಯಾಕೆ ಬೈಬಲ್ ಇರಲಿಲ್ವಾ ನಿನಗೆ? ಕೆಲಸ ಇಲ್ವಾ ನಿನಗೆ? ನೀನ್ ಹೆಂಡತಿ ಮಕ್ಳ ಹತ್ರ ಮಾತಾಡ್ಬೋದಲ್ಲ. ಅವ್ನ ಆ ಕಡೆ ಬಿಟ್ಬಿಟ್ಟು ಈ ಕಡೆ ನೀನ್ ಗೇಮ್ ಮಾಡ್ಕೊಂಡಿದ್ದೆ. ಯಾಕೆ ಹೆಂಡತಿ ಮಕ್ಳ ಹತ್ರ ಕ್ಲೋಸ್ ಆಗಿರ್ಬಾರ್ದಾ? ಏನು ತಗೊಳ್ತೀವಿ? ಗೇಮ್ ಮಾಡದೆ ಇನ್ನೊಂದು ಇರುತ್ತೆ, ಟೈಮ್ ಪಾಸ್ ತಲೆನೋವು ಆಗ್ತಾ ಇತ್ತು, ಬೇಜಾರಾಗಿತ್ತು, ಯಾರು ಇಲ್ಲ ಮನೆಯಲ್ಲಿ. ಬೈಬಲ್ ಇದೆಯಲ್ಲ, ಬೈಬಲ್ ಇತ್ತಲ್ಲ, ಬೈಬಲ್ ಎತ್ಕೊಂಡು ಓದ್ಬೋದಲ್ವಾ? ನಿಮ್ ಮೊಬೈಲ್ ಟೈಮ್ ಪಾಸ್, ನನ್ನ ಹತ್ರ ಟೈಮ್ ಪಾಸ್ ಮಾಡ್ಬೋದಾಗಿದ್ದಲ್ಲ, ಏನಾದ್ರು ಕಲ್ತ್ಕೊಬೋದಾಗಿತ್ತಲ್ಲ, ಏನಾದ್ರು ತಿಳ್ಕೊಬೋದಾಗಿತ್ತಲ್ಲ ಅಂತ ಆನ್ಸರ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋದು ಜಾಸ್ತಿ ಆಗ್ಬಿಡ್ತದೆ. ನನ್ನ ಟೈಮ್ ಓವರ್ ಆಯ್ತು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ಗಾಡ್. ಸೊ ಜ್ಞಾಪಕ ಪುಸ್ತಕದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ.
ಎಲ್ಲ ಒಂದೊಂದು ಕೂಡ ಬರೆಯಲ್ಪಟ್ಟಿದೆ. 2 ಕೊರಿಂಥ 5:10 ಓದಿದ್ರಲ್ವಾ? 5:10 ಏನಾಯ್ತು? ಯೇಸು ಕ್ರಿಸ್ತನೇ ನ್ಯಾಯಾಧೀಶನು, ಅದರ ಮುಂದೆ ನಾವೆಲ್ಲ ನಿಲ್ಲಬೇಕು. ಆಮೆನ್. ಅಲ್ಲೆಲ್ಲ ಪ್ರಕಟಣೆ 12 ಓದಿ. ಸೈತಾನ ಇಲ್ಲಿ ನಿಂತಿರ್ತಾನೆ ಹೇಳಿದ ನೀನು ನಾನು ನಿಂತಿರ್ತೀನಿ, ಇಲ್ಲಿ ಸೈತಾನ ನಿಂತಿದ್ದಾನೆ, ಇಲ್ಲಿ ಜನಗಳೆಲ್ಲ ನಿಂತಿದ್ದಾನೆ. ಯೇಸು ಕ್ರಿಸ್ತನಿಗೆ ಓದಿ ವಾಕ್ಯನ ಅವನ ದೂತರು ಅವನೊಂದಿಗೆ ಕೊಬ್ಬಲ್ಪಟ್ಟು ಆಗ ಪರಲೋಕದಲ್ಲಿ ಮಹಾ ಶಬ್ದವನ್ನು ಕೇಳಿದೆನು. ಅದು ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರದೇ, ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ಸಹೋದರರು ನೀನು ನಾನು ತಾನೆ, ಕ್ರೈಸ್ತ ಮಕ್ಕಳು ತಾನೆ. ಏನ್ ಮಾಡ್ತಾ ಇದ್ದಾರೆ ಸೈತಾನಲ್ಲಿ? ದೂರದ ಹೇಳಿ ನಿನ್ನ ತನ್ನ ಹತ್ರ ಕರ್ಕೊಂಡು ಹೋಗೋದು ನೋಡ್ತಾ ಇದ್ದಾರೆ. ನೋಡಿ ಆ ವಾಕ್ಯ ದೂರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರ ಮೇಲೆ. ದೂರು ನಿಮಗೆ ಪ್ರತಿ ಕಕ್ಷೆಯಾಗಿ ಸೈತಾನ ನಿಂತಿರ್ತಾರೆ. ನೀನ್ ಮಾಡಿಲ್ಲ ಅಂದ್ರೆ ಕೂಡ, ನೋಡಿಲ್ಲ ಅಂದ್ರೆ ಕೂಡ, ಕೇಳಿಲ್ಲ ಅಂದ್ರೆ ಕೂಡ, ನೀನ್ ಆ ಡಿವೈಸ್ ಯೂಸ್ ಮಾಡಿಲ್ಲ ಅಂದ್ರೆ ಕೂಡ, ಮೊಬೈಲ್ ಅಲ್ಲಿ, ಸಿಸ್ಟಮ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ನೀನ್ ಎತ್ತಿ ಬಳಸಲಿಲ್ಲ ಅಂದ್ರೆ ಕೂಡ ಕ್ಲಿಪ್ಪಿಂಗ್ ಸಮೇತ, ವಿಡಿಯೋ ಸಮೇತ ಕ್ಲಿಯರ್ ಆಗಿ ತೋರಿಸ್ತಾನೆ. ನೀನ್ ಮಸ್ತ್ ನೋಡಿದ್ರೆ ಕೂಡ ಕ್ಲಿಯರ್ ಆಗಿ ತೋರಿಸ್ತಾನೆ. ನೀನ್ ಇದ್ದಿದ್ದ ಜಾಗ, ನೀನ್ ಕೂತಿದ್ದ ಸ್ಥಳ, ನೀನ್ ಕೂತ್ಕೊಂಡಿದ್ದ ಹೋಟ್ಲು, ನೀನ್ ನಿಂತಿದ್ದ ಬೇಕರಿ, ನೀನ್ ಕೂತ್ಕೊಂಡಿದ್ದ ಆಲಯ ಎಲ್ಲ ಕ್ಲೀನ್ ಆಗಿ ತೋರಿಸ್ಬಿಡ್ತಾನೆ. ಏನು ಶಕ್ಕಾಗಲಿಲ್ಲ ಕ್ರಿಸ್ತನ ಬಳಿ ಯಾರು. ನನಗೆ ಅದೇ ಕೇಳಿ ಭಯ ಬಂದ್ಬಿಟ್ಟಿರೋದು. ಇದೆಲ್ಲ ವಾಕ್ಯಗಳು ಹೋಗ್ಬಿಟ್ಟೆ ನನಗೆ ಭಯ ಬಂದ್ಬಿಟ್ಟಿದೆ. ಅಯ್ಯೋ, ನೀತಿಯಿಂದ ನಡ್ಕೊಬೇಕು, ಕ್ರಿಸ್ತನ ಹತ್ರ ನ್ಯಾಯವಾಗಿ ನಡ್ಕೊಬೇಕು, ಮನುಷ್ಯರ ಹತ್ರ ನ್ಯಾಯವಾಗಿ ನಡ್ಕೊಬೇಕು, ನನ್ನ ಮನಸ್ಸಿಗೆ ನ್ಯಾಯವಾಗಿ ನಡ್ಕೋಬೇಕು, ನನ್ನ ಮನಸ್ಸಿಗೆ ನನಗೆ ಆಪೋಸಿಟ್ ಸಾಕ್ಷಿ ಹೇಳ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ.